ವಾಹಿನಿಯ ಪ್ರಸಿದ್ಧ ಕಾರ್ಯಕ್ರಮವಾದ ಸಾಧಕರ ಪರಿಚಯ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ನೇತ್ರ ತಜ್ಞರಾದ ಹಾಗೂ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿರುವ ಹಾಗೂ ನಮ್ಮೆಲ್ಲರ ಮನೆ ಮಾತಾದ ಡಾಕ್ಟರ್ ಚನ್ನನಗೌಡ ಪಾಟೀಲ್ ಸರ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಚನ್ನನಗೌಡ ಡಾಕ್ಟರ್ ಪಾಟೀಲ್ ಸರ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಮೊಟ್ಟ ಮೊದಲನೇದಾಗಿ ಮಾತಾಡಬೇಕು ಅಂತಂದ್ರೆ ವೃತ್ತಿಯ ಜೊತೆಗೆ ಸಾರ್ವಜನಿಕ ಹಾಗೂ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಯಾವ ಪ್ರೇರಣೆ ಇರಬಹುದು ಸರ್? ಸೋಷಿಯಲ್ ವರ್ಕ್ ಮಾಡಲಿಕ್ಕೆ ನಮ್ಮ ಫ್ಯಾಮಿಲಿ, ನಮ್ಮ ಬೆಸ್ಟ್ ಎಕ್ಸಾಂಪಲ್ ಇಸ್ ಮೈ ಫಾದರ್ who has done a wonderful work in 1969-70s ನಲ್ಲೇ ಎಜುಕೇಷನಿಗೆ ಪ್ರಯಾರಿಟಿ ಕೊಟ್ಟು RGM ಸ್ಕೂಲ್ ಅಂತ ಮಾಡಿದರು. ತುಂಬ ಚಾರಿಟೀಸ್ ಮಾಡಿದ್ದಾರೆ ಅವರು. ಸರ್ವಿಸ್ ಈಸ್ ಮೈ ಇನ್ಹೆರೆಂಟ್ ಪ್ರಾಪರ್ಟಿ ಆಫ್ ಮೈ ಫ್ಯಾಮಿಲಿ ಮಾಡಬೇಕನ್ನೋದು. ಅವರು ನಮ್ಮ ಫಾದರ್ ಈಸ್ ಮೈ ಗಾಡ್ ಫಾದರ್ ಫಾರ್ ಎವ್ರಿಥಿಂಗ್. ಇಷ್ಟೊಂದು ಒತ್ತಡದ ಜೀವನದಲ್ಲಿ ನಿಮ್ಮ ವೃತ್ತಿ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಹೇಗೆ ನಿಮ್ಮ ಸಮಯವನ್ನು ನಿಭಾಯಿಸ್ತೀರಿ ಸರ್? ಏನಿಲ್ಲ, ಅದು ಪ್ರಾಕ್ಟೀಸ್ ವೈಸ್ ಚೆನ್ನಾಗಿ ಬ್ಯುಸಿ ಇದ್ದೀವಿ ನಾವು. ಬಟ್ ಅದೊಂಥರ ನಾವು ಪ್ಯಾಷನ್ ಆಗಿ ತೊಗೊಂಡಿದ್ದೀವಿ ಸರ್ವಿಸ್ನ. ಒಂದೇನೋ ಒಂದು ಮಾಡ್ಬೇಕು ನಾವು ಅಂತೇಳಿ. ಅಂದರೆ 2014 ನಾವು ಎವ್ರಿ ಇಯರ್ ಕ್ಯಾಂಪ್ ಕಂಡಕ್ಟ್ಸ್ ಮಾಡ್ತೀವಿ. ಇಟ್ಸ್ ಅ ಟೀಮ್ ಎಫರ್ಟ್ಸ್ ಇದೆ, ನಾಟ್ ಇಂಡಿವಿಜುವಲಿ ನನ್ನ ಸೈಡ್ ಇಲ್ಲ. ಈಗ ನಾನೇ ಹೋಗ್ಬೇಕೆಲ್ಲ ಮಾಡ್ಬೇಕಂತಿಲ್ಲ. ಫ್ರೆಂಡ್ಸ್ ಇದ್ದಾರೆ, ಅವ್ರು ವರ್ಕ್ ಆರ್ಗನೈಸ್ ಮಾಡ್ತೀವಿ, ಅವ್ರವ್ರು ಲೀಡ್ ಮಾಡ್ತಾರೆ. ಟೈಮ್ ಪರ್ಮಿಟ್ಸ್ ಐ ವಿಲ್ ಗೋ ಆ್ಯಂಡ್ ಅಟೆಂಡ್ ದಮ್. ಬಟ್ ನಾನೇ ಅಂತ ಏನಿಲ್ಲ. ದೇರ್ ಆರ್ ಸೋ ಮೆನಿ ಫ್ರೆಂಡ್ಸ್ ಹೂ ಆರ್ ವೆರಿ ಡೆಡಿಕೇಟೆಡ್ ಆ್ಯಂಡ್ ಹಾನೆಸ್ಟ್ ಇದ್ದಾರೆ. ದೇ ಎಕ್ಸಿಕ್ಯೂಟ್ ಮಾಡ್ತಾರೆ ವರ್ಕ್ಸ್ ಅವ್ರನ್ನ. ನಮ್ಮ ಟೈಮ್ ಆಫ್ಟರ್ನೂನ್ ಲಂಚ್ 3:30 ಮುಗಿದ್ಮೇಲೆ 2.5 hours ಈ ಸೋಷಿಯಲ್ ವರ್ಕಿಗೆ ನಾವು ಸ್ಪೆಂಡ್ ಮಾಡ್ತೀನಿ. 2.5 hours ಇನ್ ದಿ ಆಫ್ಟರ್ನೂನ್ ಅವರ್ಸ್ 4 to 6. ಓಕೆ, ನಿಮ್ಮ ಪ್ರಕಾರ ಎರಡನ್ನೂ ಕೂಡ ನಿಭಾಯಿಸ್ಬೋದು, ಮನಸ್ಸಿದ್ರೆ ಕೂಡ ಎಲ್ಲನೂ ಸಾಧಿಸ್ಬೋದು ಅನ್ನೋ ಪ್ರಕಾರ ನಿಮ್ಮದು. ಓಕೆ, ಇಂದಿನ ದಿನಮಾನಗಳಲ್ಲಿ ಹಣ, ಸಂಪತ್ತು, ಕೀರ್ತಿ ಯಾರಿಗೆ ಬೇಕಿಲ್ಲ ಹೇಳಿ? ಅದರ ಜೊತೆ ಗೊಣ್ಣಿಗೆ ನೂರು ಅಂತಕ್ಕಂಥ ಒಂದು ಕುಗ್ರಾಮವನ್ನು ದತ್ತು ತೆಗೆದುಕೊಂಡಿದ್ದೀರಿ. ಆ ಕುಗ್ರಾಮವನ್ನು ದತ್ತು ತೆಗೆದುಕೊಂಡ ಮೇಲೆ ಅತ್ಯುತ್ತಮ ಗ್ರಾಮವನ್ನಾಗಿ ಮಾಡುವ ಸಂದರ್ಭದಲ್ಲಿ ನಿಮಗೆ ಎದುರಾಗಿರ್ತಕ್ಕಂಥ ಒಂದು ಸನ್ನಿವೇಶಗಳು ಹೇಗೆ ಸರ್? ಇಟ್ಸ್ ಎ ಬಿಗ್ ಪ್ರಾಜೆಕ್ಟ್. ಆ್ಯಕ್ಚುಲಿ ನಾವು ಇಮ್ಯಾಚೂರ್ ಇದ್ದೀವಿ ಅವಾಗ. ನಾವು ತೊಗೊಬೇಕಾದ್ರೆ ಏನು ಮಾಡ್ಬೇಕು, ದತ್ತು ತೊಗೊಬೇಕನ್ನೋದು ಅಷ್ಟೇ ಗೊತ್ತು. ಬೀಯಿಂಗ್ ಎ ಡಾಕ್ಟರ್ ನಮ್ಮದು ಸ್ಟ್ರೆಂತ್ ಏನಿತ್ತಂದರೆ ಮೆಡಿಕಲ್ ಫೀಲ್ಡ್ನಲ್ಲಿತ್ತು. ಐ ಕ್ಯಾನ್ ಮೆಡಿಕಲ್ ನಮ್ಮ ಸಿನ್ನೂರು ಡಾಕ್ಟರ್ಸ್ನ ಕರ್ಕೊಂಡು ಹೋಗ್ಬಿಟ್ಟು ಸರ್ಜಿಕಲ್ ಸೈಡ್ ಆಯಿತು, ಎಕ್ಸಾಮಿನೇಷನ್ಸ್, ಡ್ರಗ್ಸು ಎಲ್ಲ ಫ್ರೀ ಕೊಟ್ಟು ಎಲ್ಲ ಮಾಡ್ಬೋದು. ಅದೊಂದೇ ಸ್ಟ್ರೆಂತ್ ಇತ್ತು. ಬಟ್ ನಮ್ಮ ಇನಾಗ್ರೇಷನ್ 2014 June 29 ಏನು ಮಾಡಿದ್ವಿ ನಾವು, ಕೊಪ್ಪಳ ಶ್ರೀಮಠ ಅಜ್ಜವರು ನಮಗೆ ಸ್ಟಾರ್ಟ್ ವಿತ್ ಸ್ಯಾನಿಟೇಷನ್ ಅಂತ ಹೇಳಿದರು. ಶೌಚಾಲಯದ ಬಗ್ಗೆ ಮಾತಾಡಿದ್ರು. ಹಾಗೆ ಊರವ್ರು ಫಸ್ಟ್ ಆಕ್ಸೆಪ್ಟೆನ್ಸಿ ಲೇಟ್ ಆಯಿತು. 6 months 8 months ಟೈಮ್ ತೊಗೊಂಡ್ರು ನಮ್ಮ ಸಲುವಾಗಿ ಆಕ್ಸೆಪ್ಟ್ ಮಾಡೋಕ್ಕೆ. ಇವ್ರು ಯಾರೋ ಕಾಮನ್ ಹ್ಯೂಮನ್ ಟೆಂಡೆನ್ಸಿ. ಈಗ ಯಾರೋ ಒಬ್ಬ ಬಂದು ನಮ್ಮ ಫೇವರ್ ಮಾಡ್ತಾರೋ ಫ್ರೀ ಅಂತಂದರೆ ವಿಲ್ ಬೆಸ್ಟ್ ಮೈಂಡ್ ಸೆಟ್ನಲ್ಲಿ ಹೋಗೋದೇನೆಂದರೆ ಇವ್ನಿಗೇನೋ ಸಿಗ್ತಾ ಇದೆ ಬಂದಿದ್ದಾನೆ. ಹೌದೌದು, ನಿಜ. ಇವನಿಗೇನೋ ಒಂದು ಪೊಲಿಟಿಕಲ್ ಮೋಟಿವ್ ಇದೆ ಬಂದಿದ್ದಾನೆ, ಯಾವುದೋ ಒಂದು ಫಂಡ್ಸ್ ಬರ್ತಾ ಇದೆ ಅಂತ ಬಂದಿದ್ದಾನೆ ಅಂತ ಹೇಳ್ತಾರೆ. ದೇರ್ ಆರ್ ಸೋ ಮೆನಿ ಥಾಟ್ಸ್ ಆಫ್ ಪಬ್ಲಿಕ್. ಬಟ್ ನಮ್ಮ ಬ್ರದರ್ಸ್ ಗೈಡ್ಲೈನ್ಸ್ನಲ್ಲಿ ವಿ ಶುಡ್ ನಾವು ಅದು ಯಾವುದು ತಲೆ ಕೆಡಿಸ್ಕೊಳ್ಬಾರ್ದು. ನಮ್ಮ ದಾರಿ ಸರಿಗಿದೆ ಅಂತ ನಾವು ಅಂದ್ಕೊಂಡಿವಿ. ಮತ್ತು ನಮ್ಮ NSS ಡಿಗ್ರಿ ಕಾಲೇಜ್ ವೆಂಕಟ್ ಅವ್ರ ಫ್ರೆಂಡ್, ಅವ್ರ ಸ್ಟೂಡೆಂಟ್ಸ್ ಎಲ್ಲ ಬಂದು ತುಂಬ ಸೇವೆ ಮಾಡಿದ್ದಾರೆ. NSS ಆ್ಯಕ್ಚುಲಿ NSS ಹ್ಯಾಸ್ ಟರ್ನ್ಡ್ ಅಪ್ ಅವರ್ ಪಬ್ಲಿಕ್ ಟು ಫೈನ್ ಟ್ರ್ಯಾಕ್ನಲ್ಲಿ ಹೋಗ್ಲಿಕ್ಕೆ ಅವರು ಕೂಡ ಕರ್ತು ಆದರು. ದೇರ್ ಆರ್ ಸ್ಮಾಲ್ ಥಿಂಗ್ಸ್. ಬಟ್ ಗೊನಿಗ್ನೂರು ಜನ ಹೆಂಗಿದ್ರೆ ಅಂದರೆ ದೇ ಆರ್ ವೆರಿ ಇನ್ನೋಸೆಂಟ್ ಇದ್ದರು. ಇಟ್ ವಾಸ್ ವೆರಿ ನ್ಯೂ ಐಡಿಯಾಲಜಿ ಫಾರ್ ದೋಸ್ ಪೀಪಲ್. ಬಟ್ ಸ್ಲೋಲಿ ಇಟ್ ವಾಸ್ ವೆರಿ ಎಫೆಕ್ಟಿವ್. ಪೀಪಲ್ ಆಕ್ಸೆಪ್ಟೆಡ್ ಅಸ್. ಇಟ್ ವೆಂಟ್ ವೆರಿ ವೆಲ್. ನಾಟ್ ನಮಗೆ ನಾವು ಆ್ಯಕ್ಚುಲಿ ಚಾಲೆಂಜಸ್ ಇದ್ದುವೇನು, ಬಟ್ ನಾವು ಅನ್ಕೊಳಕ್ಕೆ ಹೋಗಿಲ್ಲ. ಯಾಕಂದರೆ ಚಾಲೆಂಜಸ್ ತೊಗೊಂಡ್ಬಿಟ್ರೆ ನಾವು ಎಲ್ಲಿ ಹಿಂದೂ ಸೋತೋಗ್ಬಿಡ್ತೀವಿ ಅಂತೇಳಿ ನಾವು ಚಾಲೆಂಜಸ್ ಅಂತಲೇ ತೊಗೊಂಡಿಲ್ಲ. ವಿ ವಂಟ್ ರೂಟೀನ್ಲಿ. ಯಾಕಂದ್ರೆ ನಮ್ಗೆ ಯಾರ ಮೇಲೆ ಪ್ರೆಷರ್ ಇದ್ದಿಲ್ಲ. ನಮಗೆ ಇಷ್ಟು ವರ್ಷದಲ್ಲಿ ಮುಗಿಸ್ಬೇಕು, ಹಿಂಗೆ ಮಾಡ್ಬೇಕು, ಟಾರ್ಗೆಟ್ ಇದ್ದಿಲ್ಲ. ಹೌದು, ನಾವು ಮಾಡಿದ್ದೆ ನಮ್ಮದು. 5 ವರ್ಷ ಮಾಡ್ಬೋದು, 10 ವರ್ಷ ಮಾಡ್ಬೋದು. ಬಟ್ ಡೋನರ್ಸ್ ದೇ ಆಕ್ಸೆಪ್ಟೆಡ್ ಅಸ್. ಇಟ್ ವೆಂಟ್ ವೆರಿ ವೆಲ್. ಕುಗ್ರಾಮವಾದ ಗೊಣ್ಣಿಗೆನೂರು ಗ್ರಾಮವನ್ನ ಯಶಸ್ವಿ ಗ್ರಾಮ ಹಾಗೂ ಇಡೀ ಭಾರತದಲ್ಲಿನೇ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಘಟನೆ ಇರಬಹುದು, ಮಾನವ ಸಂಪನ್ಮೂಲ ಇರಬಹುದು, ಅಥವಾ ಇತರೆ ಸಂಪನ್ಮೂಲಗಳನ್ನು ಒಗ್ಗೂಡಿಸೋದು ತುಂಬಾನೇ ಕಷ್ಟ.
ಈ ಒಂದು ಸಂದರ್ಭದಲ್ಲಿ ನೀವು ಹೇಗೆ ಇವೆಲ್ಲವುಗಳನ್ನು ಒಗ್ಗೂಡಿಸಿದಿರಿ ಸರ್? ಫಸ್ಟ್ ಸ್ಯಾನಿಟೇಷನ್ ಒಂದು 85 ಮಾಡ್ಬೇಕಂತ ಅನ್ಕೊಂಡಿವಿ ಸರ್. ಪ್ರಾಜೆಕ್ಟ್ಸ್ ಕಾಸ್ಟ್ 20 lakhs ಆಯ್ತು. ಅದು ಅಂದ್ರೆ 18,000ಕ್ಕೆ ಒಂದು ಶೌಚಾಲಯ ಅಂತೇಳಿ ಎದುರ್ಕೊಂಡಿವಿ ನಾವು. 20 ಲಕ್ಷ ಹೆಂಗೆ ಆರ್ಗನೈಸ್ ಮಾಡ್ಬೇಕಂತೇಳಿ ಫಸ್ಟ್ ನಾನು ನನ್ನ ಫ್ರೆಂಡ್ ಒಂದು ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ನಾವು ಇನ್ವೆಸ್ಟ್ ಮಾಡೋಣ, ಒಂದು 5ರಿಂದ 8 ಲಕ್ಷ ಮಾಡೋಣ ಅಂತೇಳಿ, ಬೇಸ್ಮೆಂಟ್ ಎಲ್ಲ ಮಾಡೋಣ ಅಂತೇಳಿ ಮಾಡಿಕೊಂಡು ಆಮೇಲೆ ಅದನ್ನು ವಿಡಿಯೋಸ್ ಮಾಡಿದ್ವಿ. ದೆನ್ ವಿ ವೆಂಟ್ ಟು ಡೋನರ್ಸ್ ಹೌಸ್. ತುಂಬ ಜನ ಡೋನರ್ಸ್ ಹತ್ರ ಹೋದ್ವಿ. ಈಗ ಏನು ನನ್ನ ಒಂದು ಹೊಸ ಕಾನ್ಸೆಪ್ಟ್ ಏನು ಬಂತಂದರೆ, ಸುಮ್ಮನೆ ಥೆರಟಿಕಲಿ ನಾವು ಅಲ್ಲಿ ಮಾಡ್ತಾ ಇದ್ದೀವಿ, ಆ ಲೆವೆಲ್ ಬಂದಿದೆ ಈ ಲೆವೆಲ್ ಬಂದ ಅನ್ನೋಕ್ಕಿಂತ ವಿಡಿಯೋಸ್ ಮಾಡಿ ಅವ್ರ ಪ್ರೆಸೆಂಟೇಷನ್ಸ್ ಮಾಡಿದರೆ ಇಂಪ್ರೆಸ್ ಆದ್ರು ಅವರು. ಓ ಇಷ್ಟೆಲ್ಲ ಆಗ್ತಾ ಇದೆ ನಾವು ಊರಲ್ಲಿ ಅಂತೇಳಿ. ಅಲ್ಲಿ ಏನು ನಡೀತಾ ಇದೆ ಸ್ಥಿತಿ ಡಿಫ್ರೆಂಟ್ ಥಾಟ್ಸ್ ಬಂದಿತ್ತು. ಅವರು ಡೋನರ್ಸ್ ಕೇಳ್ತಾ ಇದ್ರು ನಮಗೆ ನಿನಗೆ ಏನು ಬೇಕಂತ. ನಾವು ದುಡ್ಡು ಕೇಳಿದ್ರೆ ಅಕೌಂಟಬಿಲಿಟಿ ಆಗುತ್ತೆ. ಸೊಸೈಟಿ ಒಳಗೆ ಏನೋ ಒಂದು ಕಲರ್ಸ್ ಕೊಡ್ಬೋದು ಅಂತೇಳಿ ವಿ ಆರ್ ಗಾನ್ ಫಾರ್ ಮೆಟೀರಿಯಲ್ಸ್. ಒಬ್ರಿಗೆ ಕೇಳಿದ್ರೆ ಡೋರ್ಸ್ ಕೊಡಿಸ್ರಿ, ಸಿಂಕ್ ಕೊಡಿಸ್ರಿ, ಶೀಟು, ಸಿಮೆಂಟು. ನನ್ನ 100% ವಿ ಆರ್ ವೆರಿ ಸಕ್ಸಸ್. ಯಾರ ಮನೆಗೆ ಹೋಗಿದ್ವಿ ಎಲ್ಲರೂ ಎಸ್ಸೆ ಅಂತ ಹೇಳ್ಬಿಟ್ಟು ಕಳಿಸಿದ್ರೆ ದೆನ್ ಇಟ್ ವೆಂಟ್ ವೆರಿ ವೆಲ್. ಆಮೇಲೆ ಒಂದೊಂದು ಪ್ರೋಸೆಸ್ಸು ಈಗ ಇದು ಸೋಲಾರ್ ಲೈಟ್ಸ್ ಅಂತ ಬಂತು, ಆಮೇಲೆ LPG ಸಿಲಿಂಡರ್ಸ್ ಅಂತ ಬಂತು. ಡೋನರ್ಸ್ ಹಂಗೆ ನಾವು ಏನೇನು ಮಾತಾಡ್ತೀವಿ ಹಿಂಗೆ ಮಾಡ್ಬೇಕಂತಂದ್ರೆ ಡೋನರ್ಸ್ ರೆಡಿ ಆಗಿಬಿಡ್ತಿದ್ರು. ಇಟ್ಸ್ ಅವರ್ ಫೇಟ್ ಆ್ಯಂಡ್ ವಿಲೇಜರ್ಸ್ದು ಅದೃಷ್ಟ ಅದು. ಡೋನರ್ಸ್ ದೇವ್ರ ರೂಪದಲ್ಲಿ ಬಂದು ನಮ್ಮ ಗ್ರಾಮಕ್ಕೆ ಸೇವೆ ಮಾಡಿದ್ದಾರೆ ಎಲ್ಲರೂ. ಇದೆಲ್ಲ ಡೋನರ್ಸ್ ಬಗ್ಗೆ ಆಯ್ತು ಸರ್. ಅಲ್ಲೇ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಕಾರ್ಮಿಕರು ಇರ್ಬೋದು, ಕೂಲಿಕಾರರು ಇರ್ಬೋದು, ಇವರನ್ನೆಲ್ಲ ಹೇಗೆ ನೀವು ನಿಭಾಯಿಸಿದ್ರಿ? ಅದನ್ನು ನಿಭಾಯಿಸಲಿಕ್ಕೆ 6-8 ತಿಂಗಳಾಯ್ತು. ನಮ್ಮ NSS ಡಿಗ್ರಿ ಕಾಲೇಜ್ದವರೇ ನಮ್ಗೆ ಭಾಳ ಸಹಾಯ ಮಾಡಿದ್ರು. ಅಂದರೆ ಅವರು ಬರೀ ಫಿಸಿಕಲ್ ಎಕ್ಸಿಕ್ಯೂಷನ್ ಮಾಡಲಿಲ್ಲ, ದೇ ಚೇಂಜ್ಡ್ ಮೆಂಟಲ್ ಆಟಿಟ್ಯೂಡ್ ಆಫ್ ದಿ ವಿಲೇಜರ್ಸ್. ಮಾನಸಿಕವಾಗಿ ರೆಡಿ ಮಾಡಿದ್ರು. ಇವ್ರು ಡಾಕ್ಟರ್ಸ್, ಇವ್ರ ಫ್ರೆಂಡ್ಸ್ ನಿಮ್ಗೋಸ್ಕರ ಬಂದಿದ್ದಾರೆ ಇಲ್ಲಿ, ಅವ್ರು ಯಾರು ದುಡ್ಡು ಸಿಗ್ತಾ ಇಲ್ಲ, ನೀವು ಯು ಶುಡ್ ಕೋಪ್ ಅಪ್ ವಿತ್ ದೆಮ್ ಅಂತೇಳಿ ಅವ್ರು ಮೋಟಿವೇಶನ್ ಮಾಡಿದ್ರು. ದೆನ್ ಊರಂದ್ಮೇಲೆ ಇದ್ದೇ ಇರುತ್ತೆ, ಬಟ್ ನಾವು ಯಾರಿಗೂ ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ. ನಿನಗೆ ಬೇಕಾ ನೀನು ಮಾಡ್ಕೊ, ಇಲ್ಲ ಅಂದ್ರೆ ಬಿಡ ಅಂತ ಹೇಳಿದ್ವಿ. ಬಟ್ ಜನ ಎಲ್ಲ ಭಾಳ ಆಕ್ಸೆಪ್ಟ್, ನಿಜವಾಗ್ಲೂ ಚೆನ್ನಾಗಿದ್ರು ಎಲ್ಲ ಅದಲ್ಲೆಲ್ಲ. ಈಗ ನಮ್ಮ ಬಾಂಡಿಂಗ್ ತುಂಬ ಬೆಳೆದ್ಬಿಟ್ಟಿದೆ ಆ ಮನೆ ಅವ್ರ ಫ್ಯಾಮಿಲಿ ಒಳಗೆ ನಮಗೆಲ್ಲ. ಈಗ ಓಕೆ ಸರ್. ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಹಲವಾರು ಕುಗ್ರಾಮಗಳಿದ್ದಾವೆ. ಈ ಗೊಂಡಿಗೆನೂರನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದು ಡಾಕ್ಟರ್ ಚನ್ನನಗೌಡ ಪಾಟೀಲ್ ಸರ್ ಅಂತೇಳಿ ಸಮಾಜದಲ್ಲೆಲ್ಲ ಮಾತಾಡ್ತಾ ಇದ್ದಾರೆ. ಅದರ ಉದ್ದೇಶ ಏನಿದೆ ಸರ್? ಆ್ಯಕ್ಚುಲಿ ನಾವು 2012ನಲ್ಲಿ ನನ್ನ ಫ್ರೆಂಡ್ ವೀರೇಶ್ ಅಂತ ಇದ್ದಾರೆ, ಅವನು ಸುಮ್ಮನೆ ಮಾತಾಡ್ತಾ ಹಿಂಗೆ ಒಂದು ಊರು ಕುಗ್ರಾಮ ಇದೆ, ನೀರಾವರಿ ಏರಿಯಾದಲ್ಲಿ ಇಂಥ ಒಂದು ಊರಿದೆ, ಕರೆಂಟ್ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಾನು ಶಾಕ್ ಆಯಿತು. 2012ನಲ್ಲೇ ಓದ್ವಿ ನಾವು ಅಲ್ಲಿ. 2011-12ನಲ್ಲಿ ಮೇಷ್ಟ್ರು ಅಲ್ಲಿ ಶಾಲೆಯೊಳಗೆ ರೇಡಿಯೋ ಹಚ್ಚಿ ನ್ಯೂಸ್ ಕೇಳಿಸ್ತಾ ಇದ್ದ ಮಕ್ಕಳಿಗೆ ಸಾಯಂಕಾಲ. ನನಗೆ ಶಾಕ್ ಆಯಿತು. 2012ನಲ್ಲಿ 21st ಸೆಂಚುರಿನಲ್ಲಿ ರೇಡಿಯೋದಲ್ಲಿ ನ್ಯೂಸ್ ಮಕ್ಳಿಗೆ ಕಳಿಸ್ತಾನೆ, ಮೇಷ್ಟ್ರ ಹತ್ರ ಏನೋ ಒಂದು ಶಕ್ತಿ ಇದೆ ಅಂತ ಅನಿಸ್ತು. ಅವ್ರ ಹತ್ರ ಒಂದು 1 hour ಮಾತಾಡಿದ್ವಿ ಹಿಂಗೆ ಅಂತ. ನಾವು ಬಂದ್ಬಿಟ್ಟಿವಿ. ಅಂತ ನನ್ನ ಅಲ್ಲಿ ಗೊನೆಗ್ನೂರು ಹೆಡ್ ಮಾಸ್ಟರ್ ಅವರು. ಆಮೇಲೆ ಒಂದು 2-3 years ಆಯಿತು. ಆ ಸ್ಕೂಲಿಗೆ ಪರಿಸರ ಮಿತ್ರ ಅಂತ ಅವಾರ್ಡ್ ಸಿಕ್ತು ಸ್ಟೇಟ್. ಹೌದು. ಆ ಮೇಷ್ಟ್ರು ಕೊಟ್ಟೇಶ್ ಫೋನ್ ಮಾಡಿದರು, ಡಾಕ್ಟ್ರೆ ಹಿಂಗೆ ಪರಿಸರ ಮಿತ್ರ ಅವಾರ್ಡ್ ಆಗಿದೆ, ನೀವು ಅವಾಗ ಹೇಳು ಪ್ರಾಮಿಸ್ ಮಾಡಿದ್ದೆ ಅಂದರೆ ಏನು ಹೇಳೋಗಿದ್ರಲ್ಲ ಶೌಚಾಲಯ ಮಾಡೋ ಅಂತ. ಏನಾಯ್ತು ಅಂದ್ರೆ ಮತ್ತೆ ನಾವು ಬರ್ತೀವಿ ಅಂತೇಳಿ ಮತ್ತೆ ವಿ ವೆಂಟ್ 2014ನಲ್ಲಿ ಲಾಂಚ್ ಮಾಡಿದ್ವಿ ಅದನ್ನು. ಆ್ಯಕ್ಚುಲಿ ನನ್ನ ಫ್ರೆಂಡು ಮತ್ತು ಕೊಟ್ರೇಶ್ ಮೇಷ್ಟ್ರ ಸಲಗೆ ನಾವು ಅವರು ಸಪೋರ್ಟ್ ನಮ್ಗೆ ಜಾಸ್ತಿ ಆಯಿತು. ಊರವ್ರು ಯಾರೂ ಪರಿಚಯ ಇದ್ದಿಲ್ಲ ನನಗಷ್ಟು. ಮೇಷ್ಟ್ರೇ ನನಗೆ ಭಾಳ ಇಂಟ್ರೆಸ್ಟ್ ಬಂತು, ಅವನು ಏನು ಆಸಕ್ತಿ ಇದೆ, ಈ ಕ್ಯಾನ್ ವರ್ಕ್ ಅಂತ ಅನಿಸ್ತು. ದೆನ್ ವಿ ಗಾಟ್ ಫೇತ್ ಆನ್ ಹಿಮ್. ಗೊಂಡಿಗೆನೂರು ಗ್ರಾಮವನ್ನ ಬಯಲು ಶೌಚಾಲಯ ಮುಕ್ತ ಗ್ರಾಮವನ್ನಾಗಿ ಮಾಡಿದಿರಿ. ಆ ಕೀರ್ತಿ ಕೂಡ ನಿಮ್ಗೆ ಸಲ್ಲಿಸುತ್ತೆ. ಈ ಕಾನ್ಸೆಪ್ಟ್ ಬಂದಿರೋದಾದ್ರೆ ಹೇಗೆ ನಿಮಗೆ? ಇದು ನಾವು ಪ್ರಾಜೆಕ್ಟ್ ದತ್ತು ಅಂತ ತೊಗೊಂಡ್ಮೇಲೆ ಇನಾಗ್ರೇಷನ್ಗೆ ಕೊಪ್ಪಳ ಅಜ್ಜವ್ರು ಬಂದಿದ್ರು, ಗವಿಸಿದ್ದೇಶ್ವರ ಸ್ವಾಮೀಜಿ. ಅವ್ರು ನಮ್ಗೆ ಹೇಳಿದರು, ನೀವು ದತ್ತು ಪ್ರೋಸೆಸ್ ಏನು ಮಾಡ್ತಾ ಇದ್ರೆ ಈ ಕಾನ್ಸೆಪ್ಟ್ ಇದೆ, ಬಹಳ ಒಳ್ಳೇದಿದೆ, ಯು ಸ್ಟಾರ್ಟ್ ವಿತ್ ಸ್ಯಾನಿಟೇಷನ್ ಅಂತ. ಸ್ಟೇಜ್ ಮೇಲೆ ಹೋಗ್ಬೇಕಾದಾಗ ಕರೆದು ಹೇಳಿದರು, ನೀನು ಅದು ಇದು ಅಂತ ಮೆಸ್ಮರ ಆಗೋಕೆ ಹೋಗ್ಬೇಡ, ಕನ್ಫ್ಯೂಷನ್ ಆಗಬೇಡ, ಯು ಸ್ಟಾರ್ಟ್ ವಿತ್ ಸ್ಯಾನಿಟೇಷನ್. ಭಾಳ ನೀಡಿದೆ ನಮ್ಮ ಹೆಣ್ಮಕ್ಳಿಗೆ, ಮಹಿಳೆಯರಿಗೆ, ನೀವು ಯಾಕೆ ಮಾಡಬಾರ್ದು ಅಂತ. ದೆನ್ ವಿ ಸ್ಟಾರ್ಟೆಡ್. ಆ್ಯಕ್ಚುಲಿ ನಮ್ಗೆ ಅಷ್ಟು ಗೊತ್ತೇ ಇಲ್ಲ ನನಗೆ. ಅಂದರೆ ಇದರಿಂದ ಗವಿಸಿದ್ದೇಶ್ವರ ಗವಿಮಠದ ಅಭಿನವ ಶ್ರೀಗಳು ಕೂಡ ಒಂದು ಪ್ರೇರಣೆ. ಅವ್ರ 100% ಅವ್ರ ಥಾಟೇ ಇದೆ. ನಿಜ. ಸರ್ಕಾರ ಸ್ವಚ್ಛ ಭಾರತ ಅಥವಾ ಸ್ವಚ್ಛತೆ ಬಗ್ಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಸರ್. ಈ ಜಾರಿಗೆ ತಂದಿರತಕ್ಕಂಥ ಸ್ಕೀಮ್ಗಳು ಜನರಿಗೆ ಮುಟ್ಟಿದೆವಾ ಅಥವಾ ಇಲ್ವಾ, ಅಥವಾ ಇನ್ನು ಮುಟ್ಟಬೇಕಾ? ಇದರ ಅಭಿಪ್ರಾಯ ಸರ್, ಇಡೀ ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ಆಗುವಂಥ ಏನು ಪ್ರಾಜೆಕ್ಟ್ಸ್ ಏನಿದೆ ಯಾವ ದೇಶದಲ್ಲಿ ಆಗಲ್ಲ. ಓನ್ಲಿ ಆನ್ ಪೇಪರ್ಸ್. ಹೆಲ್ತ್ ಸೆಕ್ಟರ್ ತಗೊಳ್ರಿ,
ಆಲ್ ಡಿಸೀಸಸ್ ಆರ್ ಎರಾಡಿಕೇಬಲ್ ಇನ್ ಇಂಡಿಯಾ. ಬಟ್ ಎಲ್ಲಿದೆ? ಪೇಪರ್ನಲ್ಲಿದೆ. ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ, ಲಾಸ್ಟ್ ಪರ್ಸನಿಗೆ ಸಿಗ್ತಾ ಇಲ್ಲ. ನನ್ನ ಬೆಸ್ಟ್ ಎಕ್ಸಾಂಪಲ್ ಈ ಸ್ಯಾನಿಟೇಷನ್. ನಾವು ಇಷ್ಟು ಟೀಮಾಗಿ ಎಫರ್ಟ್ಸ್ ಮಾಡಿದ್ದೀವಿ, 85 ಸ್ಯಾನಿಟೇಷನ್ಸ್ ಕಟ್ಸಿದ್ದೀವಿ. ಆ ಗೌರ್ಮೆಂಟ್ ಗ್ರಾಮ ಪಂಚಾಯತ್ಗೆ ಪ್ರೆಸೆಂಟೇಷನ್ ಪೇಪರ್ಸ್ ಏನಿದೆ ಅದೇ 1 ತಿಂಗಳ ಬೇಕು. ಅದೊಂದು ಪೇಪರ್ಸ್ ಕೊಟ್ಟರೆ ಇದು ಇಲ್ಲ ಅದನ್ನು ತೊಗೊಂಬರ್ರಿ, ತುಂಬ ಟ್ರಬಲ್ ಪೇಪರ್ ಪ್ರೆಸೆಂಟೇಷನ್ಸ್ ಇದೆ. ಆಮೇಲೆ ಫಾಲೋ ಅಪ್ ನಾವೇ ಮಾಡಬೇಕು ಅವರಿಗೆ, ಅಂದರೆ ಬೆನಿಫಿಷಿಯರೇ ಮಾಡಬೇಕು ಪಿ ಡಿ ಒಗೆ. ಇಲ್ಲಿ ಪಿ ಡಿ ಒ ಅಂತ ಒಂದು ವರ್ಕಿಂಗ್ ಪರ್ಸನ್ ಅಷ್ಟೇ, ಅದು ಯಾರೋ ಆಗಿರ್ಬೋದು, ಆಲ್ ಪಿ ಡಿ ಒಸ್, ಅದು ಸಿಸ್ಟಮ್. ಅದು ತುಂಬ ಡಿಲೇ ಆಗುತ್ತೆ ದುಡ್ಡು ಬರೋದು. ಹಾಗಾಗಿ ಜನ ಆಸಕ್ತಿ ತೋರಿಸ್ತಾ ಇಲ್ಲ ಶೌಚಾಲಯ ಕಟ್ಸ್ಕೊಳ್ಲಿಕ್ಕೆ. ಹಿಂಗೆ ಇನ್ವೆಸ್ಟ್ ಮಾಡಿ ಕಟ್ಸ್ಕೊಂಡ್ಮೇಲೆ ಇಮಿಡಿಯೇಟ್ ರಿಲೀಸ್ ಆದರೆ ಯಾರಿಗೋ ಇಂಟ್ರೆಸ್ಟ್ ಇರುತ್ತೆ, ಹೋಗಿ ಮಾಡ್ಕೊತಾರೆ. 10-15 ಸರಿ GPS-ನಲ್ಲಿ ನಿಮ್ಮದು ಆನ್ಲೈನ್ನಲ್ಲಿ ಹೋಗಿಲ್ಲ, ನಿಮ್ಮದು ಆಕ್ಸೆಪ್ಟ್ ಆಗಿಲ್ಲ, ಅಲ್ಲಿ ದುಡ್ಡು ಬಂದಿಲ್ಲ, ಬರೀ ಇದೇ ಆಗಲೇ ತುಂಬ ಪ್ರಾಬ್ಲಮೆಟಿಕ್ ಇದೆ ರೀ. ನಿಮ್ಮ ಪ್ರಕಾರ ಆಡಳಿತ ವರ್ಗ ಹಾಗೂ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ನೌಕರಗಳು ಚುರುಕಾಗಬೇಕು ಈಗ. 100% ಚುರುಕಾಗಬೇಕು. ಬಟ್ ಪ್ರಾಜೆಕ್ಟ್ ಮಾತ್ರ ಅಲ್ಟಿಮೇಟ್ ಇದೆ. CO ಡಿಸ್ಟಿಕ್ ಇನ್ಚಾರ್ಜ್ ಅವರು ಅಟ್ಮೋಸ್ಟ್ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇದ್ದಂಥ CO ಆಯಿತು, ಈಗ ಬಂದಿರೋಂಥ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ, ತುಂಬ ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ. ಬಟ್ ಅವರು ಇಲ್ಲಿ ಪೆರಿಫೆರಿ ಒಳಗೆ ಲಾಸ್ಟ್ ಕೇರ್ನಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಫೀಡ್ಬ್ಯಾಕ್ ತೊಗೊಬೇಕು. ವೈ ವಿ ಆರ್ ಫೇಲಿಂಗ್, ನಾವೆಲ್ಲಿ ಸೋತೋಗ್ತಾ ಇದ್ದೇವೆ, ವೈ ವಿ ಆರ್ ಫೇಲಿಂಗ್, ವಾಟ್ ಇಸ್ ದ ಪರ್ಫಾರ್ಮೆನ್ಸ್ ಹೆಂಗೆ ಮಾಡ್ಬೇಕು ಇನ್ನು ಅಂತ ಅನ್ನೋದು ಬೇಕಾಗುತ್ತೆ. ತುಂಬ ಎಫೆಕ್ಟಿವ್ ಆಗಿ ಮಾಡಿದರೆ ನಮ್ಮ ರಾಯಚೂರು ಜಿಲ್ಲೆ 100% ODF, ಓಪನ್ ಡೆಫಿಕೇಶನ್ ಫ್ರೀ ಆಗೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಎಲ್ಲರೂ ಕೋಆಪ್ರೇಟ್ ಮಾಡ್ಬೇಕು ಸರ್. ಮೇನ್ ಬೆನಿಫಿಷಿಯರೇ ಕೋಆಪ್ರೇಟ್ ಮಾಡಬೇಕು. ವಿ ಆರ್ NGO. ನಾನು ನಿಮ್ಮ ಮನೆಗೆ ಕಟ್ಸ್ತೀವಿ ಅಂತಂದರೆ NGO ಆಯ್ತು ಬನ್ನಿ, ನಾನು ಇದು ಬೆನಿಫಿಷಿಯರಿ ಹೇಳ್ಬೇಕು ನಾನು ಬರ್ತೀನಿ ಅಂಥೇಳಿ. ಗ್ರಾಮ ಪಂಚಾಯತಿ ಸಪೋರ್ಟ್ ಮಾಡಬೇಕು, ಅಲ್ಲಿರೋಂಥ ZP ಮೆಂಬರ್ ಕೂಡ ಆಸಕ್ತಿ ತೋರಿಸ್ಬೇಕು. ಆಮೇಲೆ ಅಲ್ಲಿ ನೆಕ್ಸ್ಟ್ ಕಮ್ಸ್ ಕಮಿಷನರೇಟ್ ಆಫೀಸ್ನಲ್ಲಿ, ಡಿಸ್ಟಿಕ್ನಲ್ಲಿ, ಅಲ್ಲಿ ಅವರು ಹೋಗಿ ಇದು ಬಂದಿದ್ದಾರೆ, ಇದಕ್ಕೊಂದೇನು ಪ್ರಯಾರಿಟಿ ಕೊಡಬೇಕು ನಾವು, ಇವರಿಗೆ ಸಪೋರ್ಟ್ ಮಾಡಿದರೆ ನೆಕ್ಸ್ಟ್ ಇನ್ನೊಂದು ಹಳ್ಳಿನ ಬೇರೆಯವ್ರು ಬರ್ತಾರೆ ಅಂತ. ದಟ್ ಈಸ್ ನಾಟ್ ಹ್ಯಾಪ್ನಿಂಗ್. ಬಟ್ ಇಷ್ಟೆಲ್ಲ ಸ್ಕೀಮ್ಗಳು ಬಂದರೂ ಕೂಡ ಜನರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಆದರೆ ಯಾವ ರೀತಿ ಸರ್ಕಾರ ಹೇಳಿದ್ರೆ ಅವ್ರು ತಿಳ್ಕೊಳ್ಬೋದು. ನಾನು ಗೊನಿನೂರು ಅಂತ ರಿಮೋಟ್ ಪ್ಲೇಸ್ನಲ್ಲಿ ವರ್ಕ್ ಮಾಡಿದ್ದೀನಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಸ್ಕೀಮ್ಸ್ ಬಂದಿದೆ ಆ ಜನರಿಗೂ ಅಪ್ಲೈ ಆಗುತ್ತೆ. ಅವರು ನಮ್ಮ ಕರ್ನಾಟಕದವರೇ. ಎಷ್ಟು ಸರಿ ಹೋಗಿದ್ದೀನಿ ಜನರಿಗೆ, ಒಂದು 300 ಟೈಮ್ಸ್ ಹೋಗಿದ್ದೀನಿ. ಒಬ್ಬರೂ ಕೂಡ ಏನೋ ನನಗೆ ಬೆನಿಫಿಷಿಯಲ್ ಆಯ್ತಾ ಸ್ಟೇಟಿಂದ ಅಂತ ಒಬ್ಬರು ಕೇಳೋರು. ನಾವು ಹೋಗಿ ಹೇಳಿದರೆ ಅದಕ್ಕೆ ಅವ್ರದ್ದು ವರ್ಕ್ ಇರ್ತಾರೆ. ಇದು ಕಲೆಕ್ಟಿವ್ ಟೀಮ್ ಎಫರ್ಟ್ಸ್. ಇದು ಈಗ ನಾನು ಇಂಥ ಕಾನ್ಸೆಪ್ಟ್ ಬಂದಿದೆ, SCಗಿದೆ, STಗಿದೆ, ಎಜುಕೇಷನ್ ಸಿಸ್ಟಮ್ ಇದೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಇದೆ. ಅವರು ವಾಪಸ್ ಬರಬೇಕು, ಡಾಕ್ಟರ್ ಇದಕ್ಕೆ ಏನು ಕೊಡಬೇಕು, ನಾನು ಯಾವ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಬೇಕು, ನಾನು ಅವರು ಆಗಿ ಫೀಡ್ಬ್ಯಾಕ್ ಇತ್ತಂದರೆ ಕಲೆಕ್ಟಿವ್ಲಿ ವಿ ಕ್ಯಾನ್ ಡೂ ದಟ್. ಬಟ್ ತುಂಬ ಜನರಿಗೆ ಇನ್ನೂ ಅವೇರ್ನೆಸ್ಸೇ ಇಲ್ಲ, ಏನು ಸ್ಕೀಮ್ಸ್ ಅಂಬೋದೇ ಗೊತ್ತಿಲ್ಲ ಯಾರು. ವಿ ಡೋಂಟ್ ನೋ, ಜನ ಪಬ್ಲಿಕ್ ಗೊತ್ತಿಲ್ಲ. ಬಟ್ ನಾವು ಮೇಲೆ ಕೂತ್ಕೊಂಡು ಏನು ಅನ್ಕೊಂತೀವಿ, ಆರ್ ಗಿವಿಂಗ್ ಆ್ಯಡ್ಸ್ ಇನ್ ನ್ಯೂಸ್ ಪೇಪರ್ಸ್, TV-ಯಲ್ಲಿ ಆ್ಯಡ್ ಬರ್ತದೆ ಅಂತ. ಬಟ್ ಎಷ್ಟು ಎಫೆಕ್ಟಿವ್ ಆಗಿ ಎಷ್ಟು ಪರ್ಸೆಂಟೇಜ್ ಜನ ಅವೇರ್ನೆಸ್ ಇದೆ ಗೊತ್ತಿಲ್ಲ. ಅಂದರೆ ನಿಮ್ಮ ಪ್ರಕಾರ ಕೇವಲ ಮಾಧ್ಯಮಗಳಲ್ಲದೇ ಪ್ರತಿ ಮನೆಗೂ ಮುಟ್ಟಬೇಕಾಗಿದೆ. 100% ಮುಟ್ಟು. ಅವಾಗ ಮಾಡಿದ್ರೇ ಈ ಪ್ರಾಜೆಕ್ಟ್ ಸಕ್ಸಸ್ ಆಗೋದು. ಈಗ ಎಷ್ಟು ಜನ ಎಷ್ಟು ಸ್ಕೀಮ್ಸ್ ಇದೆ, ಶೌಚಾಲಯ ಇದೆ ಹೇಳ್ತೀವಿ. ಹೌದು. ಇನ್ನು ಎಷ್ಟು ರಾಯಚೂರು ಜಿಲ್ಲಾದಲ್ಲಿ 30% ಆಗಿದೆ. ಸಾರ್ವಜನಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದೀರಿ, ಹಾಗೆ ಸಂಘಜೀವಿ ಕೂಡ ಹೌದು. ಇವೆರಡರ ಮಧ್ಯೆ ವೃತ್ತಿ, ನಿಮ್ಮ ವೈಯಕ್ತಿಕ ಬದುಕು, ಇವೆಲ್ಲದಕ್ಕೂ ಕೂಡ ನಿಮ್ಮ ಕುಟುಂಬದ ಸದಸ್ಯರ ಸಹಕಾರ ಹೇಗಿದೆ ಸರ್? ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಗೊನ್ನಿಂಗ್ನೂರು ಪ್ರಾಜೆಕ್ಟ್ ತೊಗೊಂಡ್ಮೇಲೆ ನನ್ನ ವೈಫು ಫಸ್ಟ್ ಒಂದು 7-8 ಸರಿ ಸುಮ್ಮನೆ ಕ್ವೈಟಾಗಿ ಅಬ್ಸರ್ವ್ ಮಾಡ್ತಾ ಇದ್ಲು, ಏನು ಮಾಡ್ತಾ ಇದ್ದಾನೆ ಅಂತೇಳಿ. ಓಕೆ. ಅಟ್ ದ 10th ಟೈಮ್ ಶಿ ಟೋಲ್ಡ್, ನಾನು ಪ್ರಾಜೆಕ್ಟ್ ಎಕ್ಸ್ಪ್ಲೇನ್ ಮಾಡಿದೆ. ಆ್ಯಕ್ಚುಲಿ ನಮಗೆ ಇಮ್ಮೆಚ್ಯೂರ್ ಪ್ರಾಜೆಕ್ಟ್ ಏನು ಹೋಗ್ತಾ ಇದೀವಿ ಅಷ್ಟೇ, ಏನಿದೆ ಅಂತ ಗೊತ್ತಿದ್ದಿಲ್ಲ. ನಾನು ಬಂದು ಹೇಳ್ತಾ ಇದ್ದೆ, ಅಲ್ಲಿ ಜನ ಹಿಂಗಿದ್ದಾರೆ. ಒಬ್ಬ ಅಜ್ಜಿ ಮಾತಾಡಿಸಿದ್ಲು ನನಗೆ, ಯಾಕೆ ಬಂದಿ ಅಂತ ಕೇಳಿದ್ಲು. ಭಾರಿ ಒಳ್ಳೆಯವರು ಇದ್ದಾರೆ, ರೆಸ್ಪೆಕ್ಟ್ ಕೊಡ್ತಾರೆ ಅಂತ. ಆಮೇಲೆ ನನ್ನ ಮಕ್ಕಳನ್ನ ಕೇಳ್ಕೊತ ಕೂತಿದ್ರು. ನನ್ನ ವೈಫ್ ಆಯ್ತಾಯ್ತು ಗೋ ಹೆಡ್ ಅಂತ ಯು ಆರ್ ಡೂಯಿಂಗ್ ಸಮಥಿಂಗ್ ಫಾರ್ ದಿಸ್ ಸೊಸೈಟಿ ಅಂತ, ಯು ಡೂ ಸಮಥಿಂಗ್, ಏನೋ ಹೊಸ ಚಲೋ ಮಾಡೋಟ ಅಂತ. ಬಟ್ ನಾನು ಈ ಪ್ರಾಜೆಕ್ಟಿಗೆ ಅವಳದು ಅಂದರೆ ಎವ್ರಿ ವೈಫ್ ಸಪೋರ್ಟ್ ಇಲ್ಲ ಅಂದರೆ ಏನೂ ನಡೆಯಲ್ಲ. ಎಸ್ಪೆಷಲಿ ಫೈನಾನ್ಸ್ ಮ್ಯಾಟರ್ಸ್ನಲ್ಲಿ ಶಿ ಈಸ್ ವೆರಿ ವೆರಿ ಸಪೋರ್ಟಿವ್. ಶಿ ನೆವರ್ ಬಾದರ್ಡ್ ಹೌ ಮಚ್ ಯು ಇನ್ವೆಸ್ಟೆಡ್, ಯಾವಾಗಲೂ ಕೇಳಿಲ್ಲ ನಾನು. ಇನ್ನು ಅವಳು ಏನಾದ್ರು ಬೇಕಾದರೆ ನಮ್ಮ ಪೇರೆಂಟ್ಸ್ ಇದ್ದಾರೆ, ಅವ್ರ ಕಡೆಯಿಂದ ಕೊಡಿಸ್ತೀನಿ, ಬನ್ನಿಂಗ್ನೂರಿಗೆ ಏನು ಬೇಕಂತ ಕೇಳ್ತಾ ಇದ್ದೀನಿ. ಅಷ್ಟು
ನಮಗೆ ಅಂದ್ರೆ ಈ ಸಾಧನೆಯಿಂದ ನಿಮ್ಮ ಧರ್ಮಪತ್ನಿ ಕೂಡ ಸಹಕಾರ ತುಂಬಾನೇ ಇದೆ. ಧರ್ಮಪತ್ನಿ ಇದೆ, ನನ್ನ ಬ್ರದರ್ಸ್ ಇದ್ದಾರೆ ಹಾ ಸರ್. ಗೈಡ್ ಮಾಡ್ಲಿಕ್ಕೆ, ಮಾರಲ್ ಸಪೋರ್ಟಿಗೆ. ಸಿಟಿ ಪಾಟೀಲ್, ರಾಜಶೇಖರ್, ಮಲ್ಲಿ ಪಾಟೀಲ್ ಯಾರೇ ಆಗಿರ್ಬೋದು, ಹಾ ಸರ್. ಗೋ ಹೆಡ್ ಅಂತ ಹೇಳ್ತಾ ಇದ್ರು. ಬಟ್ ನನ್ನ ಪತ್ತಿಗೆ ಟೋಟಲ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ಇಟ್ ಈಸ್ ಮೈ ಬ್ಲೆಸ್ಡ್ ನೋಡ್ರಿ. ತುಂಬ ಕಮ್ಮಿ ಜನರಿಗೆ ಸಿಗುತ್ತೆ ಈ ಅದೃಷ್ಟ ನಿಜ ನಿಜ ನಿಜ. ನನ್ನಂತವನಿಗೆ ಸಿಕ್ಕಿದೆ ಅಂತಂದ್ರೆ ಐ ಆಮ್ ಬ್ಲೆಸ್ಡ್ ಅಷ್ಟೇ. ಇಷ್ಟೊಂದು ಸಾಧನೆ ಹಾದಿಯಲ್ಲಿ ಮುಂದಿನ ಈ ಒಂದು ಸಮಾಜಮುಖಿ ಕಾರ್ಯಗಳಲ್ಲಿ ನಿಮ್ಮ ಮುಂದಿನ ನಡೆ ಏನು ಸರ್? ನನಗೆ ಇದೇ ಸೋಷಲ್ ವರ್ಕ್ನಲ್ಲೇ ಇನ್ನು ವೈಡ್ ಸ್ಪ್ರೆಡ್ ಮಾಡ್ಬೇಕನ್ನೋದು ಕಾನ್ಸೆಪ್ಟ್ ಬಂದಿದೆ. ಯಾಕೆಂದರೆ ನಮ್ಮ ತಂದೆ ಹೆಸರಿಂದ ಒಂದು ಟ್ರಸ್ಟನ್ನು ಮಾಡಿದ್ವಿ. ಈಗ ಹೊಸ ಹೊಸ ಪ್ರಾಜೆಕ್ಟ್ಸ್, ಈಗ ನೆಕ್ಸ್ಟ್ 18-19ನಲ್ಲಿ ಶಿಕ್ಷಣ ಅಕಾಡೆಮಿಕ್ ಇಯರ್ನಲ್ಲಿ ವಿ ಆರ್ ಪ್ಲಾನಿಂಗ್ ಫಾರ್ ಎನ್ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ಸ್ನ ಒಂದು 5ರಿಂದ 8 ಶಾಲೆನ ದತ್ತಕ್ಕೆ ತೊಗೊಬೇಕನ್ನೋದಿದೆ ಫಾರ್ 2 years. ಆ ಪ್ರಾಜೆಕ್ಟ್ ಹೆಂಗಿರುತ್ತಂದ್ರೆ, ಅದು ನಮ್ಮ ತಾಲೂಕು. ಆ ಪ್ರಾಜೆಕ್ಟ್ ಹೆಂಗಂದ್ರೆ ಕಲಿಕೆಗೆ ಮತ್ತು ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಡೋದು. ಕಲಿಕೆ ಅಂತಂದ್ರೆ ಟೀಚರ್ಸ್ ನಾಲೆಜ್ ಆಯಿತು, ಅವ್ರದ್ದು ಕರೆಂಟ್ ಟ್ರೆಂಡ್ಸ್ ಏನಿದೆ ಅವ್ರನ್ನ ಅಪ್ಡೇಟ್ ಮಾಡೋದು, ಮಕ್ಕಳಿಗೆ ಯಾವ ಪ್ಯಾಟರ್ನಿಂದ ಹೇಳಿದರೆ ಎಫೆಕ್ಟಿವ್ ಆಗಿ ನಾವು ಟೀಚ್ ಮಾಡ್ಬೋದು ಅದು ಒಂದಿದೆ. ಮತ್ತು ಲ್ಯಾಬ್ಸು, ಕಂಪ್ಯೂಟರ್ಸ್ ನಾಲೆಜ್ ಸ್ವಲ್ಪ ಕೊಡೋದು. ಆಮೇಲೆ ಈಗೇನು ನಮ್ಮ ಸಿಂಧನೂರಲ್ಲಿ ಅಬಾಕಸ್ ಇದೆ, ಬ್ರೇನ್ ಇದೆ, ಅದನ್ನು ಅಲ್ಲಿ ಇನ್ಸ್ಟಾಲೇಷನ್ ಮಾಡಬೇಕು, ಅಲ್ಲಿ ನಾವು ಕೊಡ್ಬೇಕು. ಅದ್ರ ಜೊತೆಗೆ ಮಿನಿಮಮ್ ಶೌಚಾಲಯ, ಸ್ಯಾನಿಟೇಷನ್ಸ್ ಫಾರ್ ಗರ್ಲ್ಸ್ ಬಾಯ್ಸ್ ಸಪ್ರೇಟ್. ಈ ಪ್ರಾಜೆಕ್ಟ್ ನಾವು ನಿರಂಜನಾರಾಧ್ಯ ಅಂತೇಳಿ ಎಜುಕೇಷನಿಸ್ಟ್ ಇದ್ದಾರೆ, ಅವರು ಈಸ್ ಎನ್ ಎಜುಕೇಷನಲ್ ಅಡ್ವೈಸರಿ ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಫಾರ್ ಪ್ರೈಮರಿ ಸೆಗ್ಮೆಂಟ್, ನಿರಂಜನಾರಾಧ್ಯ ಅಂತ. ಅವ್ರ ಜೊತೆಗೆ ಮಾತುಕತೆ ಆಗಿದೆ ಒಂದು ರೌಂಡು. ನೆಕ್ಸ್ಟ್ ಮಾರ್ಚ್ ಒಳಗೆ ಅವ್ರ ಏಪ್ರಿಲ್ನಲ್ಲಿ ವಿ ಆರ್ ಹ್ಯಾವಿಂಗ್ ಇನ್ ದಟ್ ಪ್ರೋಗ್ರಾಮ್. 5 to 8 ಶಾಲೆಗಳನ್ನ ತೊಗೊತಾ ಇದ್ವಿ. ಅದು ದಟ್ಟು ಸಿಂಧನೂರಿಂದ 10ರಿಂದ 15 ಕಿಲೋಮೀಟರ್ ದೂರ ಅಂತ ಇರೋಂಥ ಊರುಗಳು. ನೀವು ಕೂಡ ಕ್ರೈಟೇರಿಯಾ ಫಿಕ್ಸ್ ಮಾಡ್ಕೊಂಡು, ಉಲ್ಗುಂಚಿ, ಚಿಂತಮಾನ್ ದೊಡ್ಡಿ, ಚಿತ್ರಾಲಿ, ಕಣ್ಣೂರು, ಇಂಥ ಬಾರ್ಡರಲ್ಲಿ ಯಾವ್ಯಾವಿದೆ, ಯಾರು ಅಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆಗೂ ಕೂಡ ನಾವು ಸಪೋರ್ಟ್ ತೊಗೊಂಡು ಇದು ಒಂದು ಎಜುಕೇಷನ್ ಸಿಸ್ಟಮ್ನಲ್ಲಿ ಹೋಗ್ಬೇಕನ್ನೋದು ಒಂದು ಸಂಕಲ್ಪ ಮಾಡೀವಿ ವಿತ್ ಆಲ್ ಅವರ್ ಫ್ರೆಂಡ್ಸ್. ಈಗ ಒಂದು ಸಣ್ಣ ಇರುವೆ ಕೂಡ ಹೋಗಬೇಕಾಯ್ತು ಅಂದರೆ ಸಿಹಿ ಕಡೆನೇ ಹೋಗುತ್ತೆ ಸರ್, ಹೌದ್ರಾ? ಈಗ ಒಂದು ಹೆಜ್ಜೆನ ಇಡಬೇಕಾಯ್ತು ಅಂದ್ರೂ ಕೂಡ ಅದರಿಂದ ಏನಾದರೂ ಒಂದು ಉದ್ದೇಶ ಇರುತ್ತೆ. ಇದಕ್ಕೆಲ್ಲ ಇಷ್ಟೆಲ್ಲ ಫಂಡ್ ಹೇಗೆ ನಿಭಾಯಿಸ್ತೀರಿ ಮತ್ತು ಇದರಿಂದ ಹಿಂದಿರ್ತಕ್ಕಂಥ ಉದ್ದೇಶ? ನನ್ನ ನಿಜವಾಗ್ಲು 2014ನಲ್ಲಿ ಈ ಕಾನ್ಸೆಪ್ಟ್ ತೊಗೊಂಡ್ಮೇಲೆ ಆ್ಯಕ್ಚುಲಿ ನಾವು ಡಾಕ್ಟ್ರಾಗಿ ಪೇಷಂಟ್ ಜಾಸ್ತಿ ಆಗಲ್ಲ ಅಂತ ಅನ್ಕೊಂಬಾರ್ದು ನಾವು. ಇಟ್ ಇಸ್ ನಾಟ್, ಈಗ ಬಿಸ್ನೆಸ್ ಮ್ಯಾನ್ ನೋಡ್ರಿ, ನನ್ನ ಕಸ್ಟಮರ್ಸ್ ಜಾಸ್ತಿ ಆಗಲಿ, ಸೇಲ್ ಆಗಲಿ ಅಂತ ಹೇಳ್ಕೊಬೋದು. ಇಲ್ಲಿ ನಾವು ಪೇಷಂಟ್, ನನ್ನ ದುಡ್ಡು ರೆವಿನ್ಯೂ ಜಾಸ್ತಿ ಆಗಬೇಕಾದ್ರೆ ನಾನು ಏನು ಮಾಡಬೇಕು, ಪೇಷಂಟ್ ಜಾಸ್ತಿ ಬರಲಿ ಅಂತ ಅನ್ಕೋ. ದಟ್ ಇಸ್ ಅ ರಾಂಗ್ ಥಾಟ್. ಬಟ್ ನೀವು ನಂಬ್ತಿರೇ ಇಲ್ಲ, ಆಫ್ಟರ್ ಅಡಾಪ್ಟಿಂಗ್ ದಟ್ ಮೈ ವಿಲೇಜ್ ಒಂದು ರೆವಿನ್ಯೂ ಜಾಸ್ತಿ ಆಗಿದೆ, ನನ್ನ ಸರ್ಜಿಕಲ್ ವಾಲ್ಯೂಮ್ ಜಾಸ್ತಿ ಆಗಿದೆ. ಅಂದರೆ ಬಿಕಾಸ್ ಆಫ್ ಮೌತ್ ಟು ಮೌತ್ ಈ ಈಸ್ ಡೂಯಿಂಗ್ ಸಮ್ ವರ್ಕ್ ವಾಟ್ ಈ ಈಸ್. ಅವ್ನು ಏನು ಮಾಡ್ಬೋದು ನನ್ನ ಆ್ಯಸ್ ಎ ಡಾಕ್ಟರ್ ಅವ್ನು ಏನಿದ್ದಾನೆ ಅಂತೇಳಿ ಐ ಡೋಂಟ್ ನೋ, ಹಿಂಗಂತ ಗೊತ್ತಿಲ್ಲ. ಬೆಸ್ಟ್ ನಮಗೆ ಈ ಎಲ್ಲ ಸೀನಿಯರ್ ಅಜ್ಜವ್ರು ಯಾರು ಸಿಗ್ತಿದ್ರಲ್ಲ ಅವ್ರು ಹೇಳ್ತಾ ಇರ್ತಾರೆ, ಕೊಡೋದು ಕಲಿಬೇಕ್ರಿ ಆಮೇಲೆ ವಾಪಸ್ ಬರುತ್ತೆ ಅಂತ. ನಮ್ಗೆ ಕೊಡೋದು ಕಲ್ತ್ಬಿಟ್ಟಿದ್ದೀವಿ ಆಲ್ರೆಡಿ, ಅದು ತಾನೇ ಬರುತ್ತೆ. ಈಗ ಏನಾಗುತ್ತೆ ಅಂದರೆ ಇದು ಸ್ವಲ್ಪ ಗೋಯಿಂಗ್ ಟು ಸಮ್ ಸ್ಪಿರಿಚುವಾಲಿಟಿ. ಈಗ ನನಗೆ ನಮ್ಮ ಟೀಮಿಗೆ ಕೊಡೋದು ಕಲಿಸಿದಾನೆ ಭಗವಂತ. ನಿಜ ಭಗವಂತ ನಾನು ಕೊಟ್ಟಿದ್ದು ನನಗೆ ವಾಪಸ್ ಕೊಡಲಿಲ್ಲ ಅಂದರೆ ನಾನು ಇಲ್ಲೇ ನಿಂತಿರ್ತೀನಿ, ನಾನು ಮತ್ತೆ ಹೋಗಲ್ಲ ಮುಂದೆ. ನಾನು ನೆವರ್ ಹೋಗಲ್ಲ, ನಾನು ಇಲ್ಲೇ ಸಾಕು, ನನಗೇ ಇಲ್ಲ, ನಾನೆಲ್ಲಿ ಮಾಡಲಿ. ದಟ್ಸ್ ವೈ ಆಲ್ವೇಸ್ ಇಫ್ ಯು ಸ್ಟಾರ್ಟ್ ಗಿವಿಂಗ್ ಸಮಥಿಂಗ್, ಅದು ನಿಮ್ಮ ವಾಪಸ್ ಬರ್ತಾ ಇರುತ್ತೆ, ಹಂಗೆ ಸೈಕಲ್ ಮಾಡ್ಕೊತ ಹೋಗ್ಬೇಕು. ಇದು ನನ್ನ ಕಾನ್ಸೆಪ್ಟ್ ಅಂದ್ರೆ ಮೊದಲಿಂದ ಬಂದಿದೆ ಇದು. ಬಟ್ ಹಂಗಾಗಿ ನನಗೇನು ಫೈನಾನ್ಷಿಯಲ್ ಬರ್ಡನ್ ಏನು ಆಗಲ್ಲ, ಬಿಕಾಸ್ ದೇರ್ ಆರ್ ಸೋ ಮೆನಿ ವಂಡರ್ಫುಲ್ ಪೀಪಲ್ ಇನ್ ಸಿಂಧನೂರ್, ಡೋನರ್ಸ್. ಈ ನಿಮ್ಮ ಪ್ರಕಾರ ಮೊದಲನೇ ಹೆಜ್ಜೆ ನಿಮ್ಮ ಸ್ವಂತ ಹಣದಲ್ಲೇ ನೀವೇ ವಿನಿಯೋಗ ಮಾಡ್ತೀರಿ ಅಂತ ನಿಮ್ಮ ಪ್ರಕಾರ? ನೀವು ಎಲ್ಲಿವರೆಗೂ ನಿಮ್ಮ ಸ್ವಂತ ಹಣ ಇನ್ವೆಸ್ಟ್ ಮಾಡಲ್ಲ ಸೊಸೈಟಿಗೆ, ನಿಮ್ಮ ಪಕ್ಕದ ಫ್ರೆಂಡ್ ನಿಮಗೆ ಮೋಟಿವೇಶನ್ ಆಗಲ್ಲ. ಹೌದು, ಹೆಂಗಾಗ್ತಾನೆ? ಫಸ್ಟ್ ನಾನು ಕಳ್ಕೊಂಡು ನಾನು ಹಾಕಬೇಕು ಸೊಸೈಟಿಗೆ, ತೋರಿಸ್ಬೇಕು. ಇವನ ಈಗ ನಾನು ಹಾಕಿದ್ಮೇಲೆ ತಾನೇ ನನಗೆ ಧೈರ್ಯ ಬರೋದು. ಚಲು ಸಾಬ್ ಇದ್ದಾರೆ, ನಮ್ಮ ಮಾಜಿ ಜಡ್ಪಿ, ಅವ್ರ ಮನೆಗೆ ಹೋಗ್ಬೇಕಂದ್ರೆ ಡಾಕ್ಟ್ರೆ ನೀನ್ ಏನ್ ಮಾಡಿದೆ ಅಂತ ಕೇಳ್ತಾನೆ. ನಾನು ಹಿಂಗ್ ಮಾಡಿದ್ದೇನೆ ಅಂತಂದ್ರೆ ನಾನು ಇದನ್ನ ಮಾಡ್ತೀನಿ ತಗೋ ಅಂತ ಹೇಳಿದ್ರು ಅವ್ರು ನನಗೆ. ಅಂದ್ರೆ ಎಕ್ಸಾಂಪಲ್ ಕೊಡ್ತಾ ಇದ್ದೆ ನಿಮ್ಗೆ. 40 ಡೋಸ್ ಸ್ಪಾನ್ಸರ್ ಮಾಡಿದ್ರು ಅವರು, ಕಾಸ್ಟ್ ಆಫ್ 80,000 to 1 lakh. ಹೆಂಗ್ ಮಾಡಿದ್ರೆ ಅಂದ್ರೆ ನಾವು ಇನ್ವೆಸ್ಟ್ ಮಾಡಿದ್ರು ನೋಡಿ ಮಾಡಿದ್ರು ಅವರು. ನಾನು ಏನು ಮಾಡಲ್ರಿ, ಇದು ಮಾಡ್ಬೇಕಂತ ಮಾಡಿ ನೀವು ಮಾಡ್ರಿ ಅಂತಂದ್ರೆ ಯಾರು ಮಾಡ್ತಾರ್ರಿ? ಹೂ ವಿಲ್ ಡೂ? ಮೊದಲನೇ ಹೆಜ್ಜೆ ನೀವೇ 100%. ಫಸ್ಟ್ ಐ ಶುಡ್ ಸಫರ್. ನಾನು ಹಾಕಿ ಅದ್ರದ್ದು ಅನುಭವ ತಗೊಬೇಕು.
ಇದು ಒಳ್ಳೇದಾ ಕೆಟ್ಟದಂತ. ಹೋದ್ರೆ ನಂದು ಹೋಗ್ಲಿ, ಇನ್ನೊಬ್ರಿಗೆ ಯಾಕೆ ಕಳಿಸ್ಬೇಕು? ಅದು ಎಫೆಕ್ಟಿವ್ ಆಗಿ ಬಂತು, ಚೆನ್ನಾಗಿ ಬೆಳೀತಾ ಇದೆ ಅಂತಂದರೆ ದೆನ್ ಐ ವಿಲ್ ಟೇಕ್ ಮೈ ಫ್ರೆಂಡ್ಸ್ ಆ್ಯಂಡ್ ಆಸ್ಕ್ ದೆಮ್ ಟು ಇನ್ವೆಸ್ಟ್ ಇನ್ ದಟ್. ಮಾಡು ಸ್ವಲ್ಪ ಏನಾನ, ವರ್ಷಕ್ಕೊಮ್ಮೆ ಏನಾನ ಒಂದು ಮಾಡೋದು. ಇಟ್ಸ್ ಗೋಯಿಂಗ್ ವೆಲ್. ಇದು ತುಂಬ ಎಫೆಕ್ಟಿವ್ ಇದೆ ಇದು. ನಾನು ಐ ಆಮ್ ಬಿಲೀವ್ ಇನ್ ದಟ್. ನಿಜ ಸರ್. ಹಾಗೆ ವಿಶೇಷವಾಗಿ ರಾಜಕೀಯ ವಲಯದಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ಸರ್. ಆ ರಾಜಕೀಯಕ್ಕೆ ನಿಮ್ಮ ಒಲವು ಏನಾದರೂ ಇದೆನಾ? ಐ ಡೋಂಟ್ ನೋ. ನಾನೀಗ ಅಲ್ಲಿಗೆ ಹೋಗ್ಬೇಕಂದ್ರೆ ಹೋಗ್ತೀನಿ ಅಷ್ಟೇ. ಹೂ ಆಮ್ ಐ ಟು ಡಿಸೈಡ್ ದಿಸ್? ನಿರ್ಧಾರ ನಮ್ದೇನಿಲ್ಲ ಇದರಲ್ಲಿ. ಇಫ್ ಸಮ್ ಆಫ್ ಮೈ ವೆಲ್ ವಿಷರ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್ ಹೋಗಲಿ, ನೀನು ಇನ್ನೂ ಮಾಡಬೇಕು, ತುಂಬ ಕೆಲಸ ಇದೆ ನಿನಗೆ ಇನ್ನ ಅಂತಂದ್ರೆ ಹೋಗ್ತೀನಿ. ಆದರೆ ಐ ಡೋಂಟ್ ಥಿಂಕ್ ಇಟ್ಸ್ ಎ ಬಿಗ್ ಡಿಫ್ರೆಂಟ್ ಫೀಲ್ಡ್ ಅಂತ ನನಗೇನು ಫೀಲಿಂಗ್ ಏನಿಲ್ಲ. ಇಲ್ಲಿ ಏನು ಕೆಲಸ ಮಾಡ್ತಿದ್ದೀನಿ ಅಲ್ಲಿ ಹೋಗಿ ಅದನ್ನೇ ಕೆಲಸ ಮಾಡ್ತೀನಿ. ಓಕೆ, ನಿಮ್ಮ ಪ್ರಕಾರ ಮತದಾರರು ಇರ್ಬೋದು, ನಿಮ್ಮ ಹಿಂಬಾಲಕರು ಇರ್ಬೋದು, ಮನೆಯವರು ಇರ್ಬೋದು, ಯಾರಾದರೂ ಒತ್ತಾಯ ಮಾಡಿದ್ರೆ ಗ್ಯಾರಂಟಿ ಹೋಗ್ತೀನಿ. ನನ್ನಂಥವನಿಗೆ ನಾನು ಎಲ್ಲಿ ಹೋದ್ರೂ ಕೆಲಸ ಮಾಡೋದಷ್ಟೇ ಕಲಿಯೋದು. ನಾನು ಎಲ್ಲೇನೋ ಬಿಟ್ರೆ ಕೆಲಸ ಮಾಡ್ತೀನಿ. ಹಾಸ್ಪಿಟ್ಲಿಗೆ ಬಿಟ್ಟರೆ ಹಾಸ್ಪಿಟ್ಲಿಗೆ ಕೆಲಸ ಮಾಡ್ತಾ ಇದ್ದೀನಿ. ಹಾಸ್ಪಿಟಲ್ ಈಸ್ ಮೆಂಟ್ ಫಾರ್ ಮೈ ಸೆಲ್ಫ್, ನನ್ನ ಫ್ಯಾಮಿಲಿಗೆ ಸ್ವಲ್ಪ ಉಳಿದಿದ್ದನ್ನ ಸೇವೆ ಮಾಡಲಿಕ್ಕೆ. ಪಾಲಿಟಿಕ್ಸ್ ಇಸ್ ಟೋಟಲ್ ಸೊಸೈಟಿಗೆ ಅದು ನಂದಂತ ಏನಿರಲ್ಲ ಪಾಲಿಟಿಕ್ಸ್ನಲ್ಲಿ. ಇಟ್ಸ್ ಮೆಂಟ್ ಫಾರ್. ಬಟ್ ಅದನ್ನೇ ಹೇಳ್ತಾ ಇದ್ದ, ನನ್ನ ಗೊನಿಂಗ್ ಪ್ರಾಜೆಕ್ಟ್ ನನ್ನ ಕನಸಿನಲ್ಲಿ ಇದೆಲ್ಲ ಹೋಗ್ತೀನಂತ. ಯಾರೊಬ್ರು ಬಂದು ಹೇಳಿದ್ರು ಹೋಗು ನೀನು ಚೆನ್ನಾಗಿರುತ್ತೆ ಅಂದರು. ಹೊಸ ಕಾನ್ಸೆಪ್ಟ್ ಹೋದ್ವಿ, ಹ್ಯಾಪಿ, ವಿ ಆರ್ ಹ್ಯಾಪಿ. ಸಕ್ಸಸ್ ಅಂತ ಇಲ್ಲ ಅನ್ಬಾರ್ದು. ಆ್ಯಕ್ಚುಲಿ ಇಟ್ಸ್ ನಾಟ್ ಎ ಸಕ್ಸಸ್ ಆಗಬೇಕಂದ್ರೆ ಇನ್ಫಿನಿಟಿ ಇದೆ ವರ್ಕ್. ಎಷ್ಟು ಮಾಡಿದ್ರೂ ತೃಪ್ತಿ ಇರಲ್ಲ. ಇದನ್ನು ಹೋಗಂದ್ರೆ ಹೋಗದೆ. ಈಗಾಗಲೇ ಸಮಾಜದಲ್ಲಿ ಕೇಳಿ ಬರ್ತಾ ಇದೆ ಸರ್, ಡಾಕ್ಟರ್ ಸರ್ ಮುಂದಿನ ದಿನಮಾನಗಳಲ್ಲಿ ರಾಜಕೀಯಕ್ಕೆ ಹೋಗ್ತಾರೆ ಅಂತ. ರಾಜಕೀಯಕ್ಕೆ ಹೋದವರು ಸಡನ್ ಆಗಿ ಬದಲಾವಣೆ ಕೂಡ ಆಗ್ತಾರೆ ಅನ್ನೋ ಮಾತುಗಳು ಕೂಡ ಕೇಳ್ತಾರೆ. ಎಲ್ಲ ಒಂದು ಕಡೆಗೆ ಸಾರ್ವಜನಿಕರಲ್ಲಿ ಭಯ ಆಗ್ತಾ ಇದೆ, ಬದಲಾವಣೆ ಆಗ್ತಾರಾ ಸರ್? ಅದನ್ನೇ ಸರ್, ನಾನು ತುಂಬ ಜನ ಹಿಂಗೆ ಕೇಳ್ತಾ ಇದ್ರು. ನನ್ನ ವಿಲ್ ಪವರ್ನ, ನನ್ನ ನಂಬಿಕೆಗಳನ್ನ ನಿಮ್ಗೆ ಹೆಂಗೆ ತೋರಿಸ್ಬೇಕು ನಾನು? ಹೌ ಕ್ಯಾನ್ ಐ ಡೆಮಾನ್ಸ್ಟ್ರೇಟ್ ಮೈ ವಿಲ್ ಪವರ್ ಆ್ಯಂಡ್ ಮೈ ಡ್ರೀಮ್ಸ್? ಐ ನೀಡ್ ಎ ಚಾನ್ಸ್ ಅಷ್ಟೇ. ಯಾವುದಾದ್ರೂ ಒಂದು ವೇದಿಕೆ ಬೇಕು. 100%. ಈಗ ನಾವು ನಂಗೆ ಆಗಲ್ಲ ಅಂತಂದರೆ 70 ಇಯರ್ಸಿಂದ ಅದನ್ನೇ ಕೇಳ್ಕೊತ ಬಂದೀವಿ ನಾವೆಲ್ಲ. ನಾನು ಹಂಗಿದ್ದಿಲ್ಲ, ನಾನು ಹಿಂಗೆ ಚೆನ್ನಾಗಿ ಆಗ್ತೀನಿ ಅಂತ. ಬಟ್ ಫಾರ್ ಮೀ, ನಾನು ಅದನ್ನು ಪ್ರಾಕ್ಟಿಕಲ್ ಆಗಿ ತೋರ್ಸೋಕ್ಕಾಗಲ್ಲ ಯಾರ ಮುಂದೆ. ನಾನು ಹಿಂಗೆ ಆಗಲ್ಲ, ಹಿಂಗೆ ಆಗ್ತೀನಿ ಅಂತ ನಾನು ಹೆಂಗೆ ಹೇಳೋಕ್ಕಾಗಲ್ಲ. ನೀವು ಅಷ್ಟೇ ಯು ಶುಡ್ ಫೇತ್, ನಂಬಿಕೆ ಇಡಬೇಕು ಅಷ್ಟೇ. ಟ್ರ್ಯಾಕ್ ರೆಕಾರ್ಡ್ ನೋಡಬೇಕು, ಏನಿದೆ ಅನ್ನೋದು ನೋಡಬೇಕು, ನಂಬಿಕೆ ಇಟ್ಟು ಮಾಡಬೇಕಷ್ಟೆ. ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಂತಂದರೆ ಗಿವ್ ಮಿ ಎ ಚಾನ್ಸ್ ಆ್ಯಂಡ್ ಇಟ್ ಈಸ್. ನೀವೇ ಚಾನ್ಸ್ ಕೊಡಬೇಕು, ನೀವೇ ರಿಜೆಕ್ಟ್ ಮಾಡಬೇಕು. ನಿಮ್ಮ ಹತ್ರ ಇರೋದು, ನಮ್ಮ ಕೈಯಲ್ಲಿ ಏನಿದೆ. ನಿಮ್ಮ ಪ್ರಕಾರ ಏನು ಅಂದರೆ, ಒಂದು ವೇದಿಕೆ ಸಿಗಲಿ, ಆ ವೇದಿಕೆ ಮುಖಾಂತರ ಚನ್ನನಗೌಡ ಡಾಕ್ಟರ್ ಹೇಗಿದ್ರು ರಾಜಕೀಯಕ್ಕೆ ಹೋದ್ರೂ ಕೂಡ ಹಾಗೇ ಇರ್ತೀನಿ ಅನ್ನೋ ಒಂದು ಭಾವನೆ ನಿಮ್ಮದು ಸರ್? ಆ್ಯಕ್ಚುಲಿ ನಮ್ಮದು ವಿಷನ್ಸ್ ಇದು. ಆ್ಯಕ್ಚುಲಿ ನಾನು ಮಾತಾಡ್ತಾ ಇರೋದು ಪೊಲಿಟಿಕಲ್ದು ನಂದಲ್ಲ ಇದು. ನಂದು ನನ್ನ ಬೆಸ್ಟ್ ಫ್ರೆಂಡ್ಸ್ ಇದೆಲ್ಲ ಸ್ನೇಹಿತ. ನಮ್ಮ ಕಾನ್ಸೆಪ್ಟ್ ಹೆಂಗಿದೆ ಅಂತಂದರೆ, ಸಾಮಾನ್ಯರಲ್ಲಿ ಸಾಮಾನ್ಯ ಆಗಿರ್ಬೇಕು MLA. ಓಕೆ, ಈಗ ಎಲ್ಲೇ ಕೂತಿರ್ತಾನೆ ಅಲ್ಲೋ ಕೂತ್ಕೋಬೇಕು, ಫೀಲ್ ಗೊತ್ತಾಗ್ಬೇಕು ಏನಿದೆ ಅಂತ. ಈಗ ನಾನು ಬೈಕ್ ತೊಗೊಂಡು ಹೋಗ್ತಾ ಇದ್ದೀನಿ ಅಂತಂದ್ರೆ ರೋಡ್ ಬಗ್ಗೆ ನಾನು ಮಾತಾಡಲಿಕ್ಕೆ ನನಗೆ ಆಗುತ್ತೆ. ರೋಡ್ ಹೆಂಗಿದೆ ನಮ್ಮ ಹಾಸ್ಪಿಟ್ಲ್ ಬಗಲಾಗಿಂದ ಅಂತ ಅನ್ಬೇಕಂದ್ರೆ ನಾನು ಬೈಕ್ ತೊಗೊಂಡು ಹೋಗ್ಬೇಕು. ನನ್ನ ಸೊಂಟ ಏನಾಗುತ್ತೆ, ಶೋಲ್ಡ್ರ್ ಏನಾಗುತ್ತೆ. ಇಫ್ ಐ ಗೋ ಇನ್ ಕಾರ್ ನನಗೇನು ಫೀಲ್ ಆಗಲ್ಲ. ಇಟ್ಸ್ ಜಸ್ಟ್ ಅನ್ ಎಕ್ಸಾಂಪಲ್. ಹಾಗಾಗಿ ನಮ್ಮ ಕನಸುಗಳು ಗಟ್ಟಿ ಇದೆ. ಮುಂದಿನ ಪರಮಾತ್ಮ ಜನಪ್ರತಿನಿಧಿ ಸಾರ್ವಜನಿಕರ ಜೊತೆ ಬೆರೀಬೇಕು. ನಾವು ಯಾವುದು ಮಿರಾಕಲ್ಸ್ ಮಾಡೋದು ಬೇಡ. ಶಾಸಕರು ಎನಿ MLA ಯಾವುದು ಮಿರಾಕಲ್ಸ್. ಸರ್ ನಾನು ಏನು ಕೇಳ್ತೀನಿ ಸರ್ ಅವ್ರಿಗೆ, ಐ ಆಸ್ ಮೈ ರೋಡ್ ಹಿಯರ್, ಹಾಸ್ಪಿಟಲ್ ರೋಡ್ ಒಂದು ಮಾಡ್ಕೊಂಡು. ಒಬ್ಬ ಮತದಾರ ಮ್ಯಾಕ್ಸಿಮಮ್ ಸ್ಕೂಲ್ ಕೇಳ್ಬೋದು, ರಸ್ತೆ ಕೇಳ್ಬೋದು, ವಿದ್ಯುತ್ ಕೇಳ್ಬೋದು, ನೀರು ಕೇಳ್ಬೋದು. ನನ್ನ ಮನೆ ಇದೆ, ಹಾಸ್ಪಿಟ್ಲ್ ಇದೆ, ನನಗೆ ನೀರು ಕೊಡ್ರಿ, ನಾನು ಟ್ಯಾಕ್ಸ್ ಕಟ್ತೀನಿ, ಬಿಲ್ಡಿಂಗ್ ಟ್ಯಾಕ್ಸ್ ಕಟ್ತೀನಿ, ವಾಟರ್ ಟ್ಯಾಕ್ಸ್ ಕಟ್ತೀನಿ, ನಾನು ಎಲೆಕ್ಟ್ರಿಸಿಟಿ ಕೊಡ್ರಿ, ಬಿಲ್ ಕಟ್ತೀನಿ. ನಾನು ಐ ಡೋಂಟ್ ಎದಕ್ಕೆ ಬೇಕೆಲ್ಲ ಬೇಸಿಕ್ ಅಮ್ಯುನಿಟೀಸ್ ಕೊಟ್ಟರೆ ಸಣ್ಣ ಸಣ್ಣದು ಮಾಡಬೇಕು. ಸಣ್ಣ ಸಣ್ಣ ವರ್ಕ್ಸ್ ಭಾಳ ಇದೆ. ಹೌದು ಸರ್, ಆ ವಿಷನ್ಸ್ ಇಟ್ಕೊಂಡಿದ್ದೀವಿ. ಮತ್ತು ನೋಡೋಣ, ನಮ್ಗೆ ಗೊತ್ತಿಲ್ಲ ಸರ್. ನನಗೆಲ್ಲ ಮಿರಾಕಲ್ಸ್ ಆಗ್ಬೇಕು ನೋಡಿ ಸರ್. ಸಮ್ ಫಾರ್ ಪೀಪಲ್ ಲೈಕ್ ಮೀ, ಸ್ಮಾಲ್ ಪರ್ಸನ್, ದೇವರೇ ಬಂದು ಕರ್ಕೊಂಡು ಹೋಗಿ ಮಾಡಿಸಿ ಬಂದ್ಬಿಡ್ಬೇಕು ಅಷ್ಟೇ ಸರ್. ಈಗಾಗಲೇ ಯಾವುದಾದ್ರೂ ರಾಷ್ಟ್ರೀಯ ಪಕ್ಷಗಳಿರ್ಬೋದು ಅಥವಾ ಸ್ಥಳೀಯ ಪಕ್ಷಗಳಿರ್ಬೋದು, ಯಾವುದಾದ್ರೂ ನಿಮ್ಗೆ ಆಹ್ವಾನವನ್ನು ಕೊಟ್ಟಿದ್ದಾವ? ಯಾರಿಗೆ ಯಾರು ಸಿಂಧನೂರಿನಲ್ಲಿ ಚಾನ್ಸೇ ಇಲ್ಲ ಕೊಡಲಿಕ್ಕೆ. ಯಾಕಂತಂದರೆ ಈಗ ಅವು 2 ಪಾರ್ಟಿ, ಒಂದು ರೀಜನಲ್ ಪಾರ್ಟಿ, ಇನ್ನೊಂದು ನ್ಯಾಷನಲ್ ಪಾರ್ಟಿ ಇದೆ, 2 ಇದೆ. ಅದು 2ಕ್ಕೂ ಕ್ಯಾಂಡಿಡೇಟ್ಸ್ ಆಲ್ರೆಡಿ ಫೈನಲ್ ಆಗಿದ್ದಾರೆ. ಇನ್ನೊಂದು ಪಾರ್ಟಿಗೆ ಆಗಿಲ್ಲ, ಅದು ನ್ಯಾಷನಲ್ ಪಾರ್ಟಿ, ಇನ್ನೊಂದು ಪಾರ್ಟಿಗೆ ಆಗಿಲ್ಲ. ಓಕೆ,
ಅಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಅವರು ಅಂದರೆ ಮತ್ತು ಇನ್ನೊಂದು ರಾಜಕೀಯ ನನಗೆ ಅನಿವಾರ್ಯ ಅಲ್ಲ ರೀ ಆ್ಯಕ್ಚುಲಿ. ನಾನು ಹೋಗಬೇಕು ಅದಕ್ಕೆ ಮಾಡಬೇಕಂತೇನಿಲ್ಲ. ಐ ಆಮ್ ವ್ಯಾರಿಂಗ್ ಎ ವೆರಿ ವಂಡರ್ಫುಲ್ ಪ್ರಾಕ್ಟೀಸ್ ಇನ್ ಹಾಸ್ಪಿಟಲ್. ತುಂಬ ಹ್ಯಾಪಿನೆಸ್ ಇದೆ. ಇಷ್ಟು ದುಡ್ಡು ಬರುತ್ತೆ, ನನ್ನ ಫ್ಯಾಮಿಲಿ ಆರಾಮಿದ್ದಾರೆ, ಐ ಕ್ಯಾನ್ ಹೆಲ್ಪ್ ಫಾರ್ ಮೈ ಫ್ರೆಂಡ್ಸ್, ಸಣ್ಣ ಸಣ್ಣ ಕೆಲಸ ಮಾಡ್ಕೊಂತ ಹೋಗ್ತಾ ಇದ್ದೆ. ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ. ನನಗೆ ಅನಿವಾರ್ಯ ಅಲ್ಲ ರಾಜಕೀಯನ. ಅಂತ ಚಾನ್ಸ್ ಬಂದ್ರೆ ಆದ್ರೂ ಕೂಡ ಜನರಲ್ಲಿ ನಿಮ್ಮಂಥವ್ರು ರಾಜಕೀಯಕ್ಕೆ ಬಂದ್ರೆ ಸಮಾಜದಲ್ಲಿ ಬದಲಾವಣೆ ಆಗ್ತವೆ ಮತ್ತು ಸರ್ಕಾರದ ಎಲ್ಲಾ ಸ್ಕೀಮ್ಗಳು ಮುಟ್ಟುತ್ತವೆ ಅನ್ನೋ ಭಾವನೆ ಕೂಡ ಇದೆ. ಫಾರ್ ದಟ್ ಪರ್ಪಸ್ ಅದು ಅದೇ ವೈಬ್ರೇಷನ್, ಅದೇ ಎನರ್ಜಿ ನನ್ನ ತಲೆಯಲ್ಲಿ ಬಂದಿದೆ. ಹಂಗೆ ಅವ್ರು ಅನ್ಕೊಂಡ್ರು ನನಗೆ ಬಂದ್ಬಿಡ್ತದು, ನೀನು ಹೋಗು ಅಂತೇಳಿ. ಆಕ್ಚುಲಿ ನನ್ನಲ್ಲಿ ಇದ್ದಿಲ್ಲ ಅದು. ನನ್ನ ವೆಲ್ ವಿಷರ್ಸ್ ಫ್ರೆಂಡ್ಸ್ ಏನು ಹಿಂಗೆ ಆಗ್ತಾ ಇದೆ ಅಂತ ಅದೇ ಒಂದು ನನಗೆ ಎಂಕರೇಜ್ ಆಗಿದೆ. ಆ ಎಲಿಜಿಬಿಲಿಟಿ ಐತಲ್ಲ, ವಿ ಕ್ಯಾನ್ ಗೋ ಹೆಡ್ ಅಂತ ನೋಡೋಣ ಅಂತ. ಬಟ್ ಐ ಮೈ ಸೆಲ್ಫ್ ಆಲ್ಸೋ ನಾಟ್ ಅಪ್ರೋಚ್ಡ್ ಎನಿಬಡಿ. ನಿಮ್ಮನ್ನ ಹೃದಯವಂತ ವೈದ್ಯರು ಅಂತ ಕರೀತಾರೆ ಸರ್ ನಮ್ಮ ಭಾಗದಲ್ಲೆಲ್ಲ. ನೀವು ಅಂದ್ರೆ ಬಂದಿರತಕ್ಕಂಥ ರೋಗಿಗಳಿಗೆ ಉಚಿತವಾಗಿನೋ ಅಥವಾ ನೀವು ದುಡ್ಡಿಲ್ಲಪ್ಪ ನಮ್ಮ ಕಡೆ ಅಂತಂದ್ರೆ ಆಯ್ತು ಇರಲಿ ಮುಂದಿನ ಬಾರಿಗೆ ಬರ್ತಿಲ್ಲ ಅವಾಗ ಕೊಡು ಅಂತ ಏನಾದರೂ ಹೇಳ್ತೀರೋ, ಯಾವ ರೀತಿಯಾಗಿ ಅವರಿಗೆ ಸಹಕಾರ ನೀಡ್ತೀರಿ ಮತ್ತು ನಿಮ್ಮನ್ನ ಯಾಕೆ ಹೃದಯವಂತ ವೈದ್ಯರು ಅಂತ ಕರೀತಾರೆ? ಸರ್ ಆ್ಯಕ್ಚುಲಿ ನನಗೆ 13 ವರ್ಷದಲ್ಲಿ ಯಾರು ದುಡ್ಡು ಇಲ್ಲಾರ್ದಂಗೆ ಯಾರೂ ಹೋಗಿಲ್ಲ. ಅಂದರೆ ನಮ್ಮ ಸಿಂಧೂರಿನಲ್ಲಿ ಹೆಂಗಂತಂದರೆ ಅದೇ ಸ್ವಲ್ಪ ಕಮ್ಮಿ ಇರ್ಬೋದು ಏನು, ಬಟ್ ಯಾರು ಫ್ರೀ ಮಾಡಲ್ಲ, ಎಲ್ಲರೂ ಕೊಟ್ಟು ಹೋಗ್ತಾರೆ ಜನ, ಅಷ್ಟು ಚಲೋ ಇದ್ದಾರೆ. ಡಾಕ್ಟರ್ಗೆ ಬೆಸ್ಟ್ ಅಸೆಟ್ ಯಾವುದು ಗೊತ್ತಾ? ವಿ ಹ್ಯಾವ್ ಟು ಟಾಕ್ ವಿತ್ ದಿ ಪೇಷಂಟ್. ರಿಯಲಿ ಸರ್. ಪೇಷಂಟ್ ಜೊತೆಗೆ ಮಾತಾಡಬೇಕು. ಯಾಕೆ ಅವಾಗ ಹಳೆ ಕಾನ್ಸೆಪ್ಟ್. ಈಗ ನಮ್ಮ ತಿಮ್ಮಗೌಡ ಡಾಕ್ಟರ್ ಸೀನಿಯರ್ ಇದ್ದಾರೆ, ರುದ್ರಗೌಡರು ಡಾಕ್ಟರ್ ಸೀನಿಯರ್. ಅವ್ರು ಸುಮ್ಮನೆ ಕೈ ಮುಟ್ಟಿದ್ರೆ ನಮ್ಮಪ್ಪ ಮುಟ್ಟಿದ್ನಪ್ಪ ಆರಾಮಾಯ್ತು ಅಂತ ಹೇಳ್ತಾರೆ. ಅಂದರೆ ಅವ್ರದ್ದು ಅಷ್ಟು ಇತ್ತು, ಡಾಕ್ಟರ್ ತಿಮ್ಮನಗೌಡರದ್ದು ರುದ್ರಗೌಡರು ಅಷ್ಟು ಪವರ್ ಇತ್ತು ಅವ್ರ ಹತ್ರ. ಈಗ ನಾವೆಲ್ಲ ಯುವಕರು ಅಷ್ಟು ಇದಿಲ್ಲ. ಯು ಟು ಸ್ಪೀಕ್ ವಿತ್ ದಿ ಪೇಷಂಟ್, ಏನಾಗಿದೆ ಕಾಯಿಲೆ ಏನಂತ. ಅದು ನಮ್ಮ ಪೇಷಂಟ್ ಏನಂತಾರೆ, ಎಕ್ಸ್ಪ್ಲೇನ್ ಚೆನ್ನಾಗಿ ಮಾಡ್ತಾನಂತ ಹೇಳ್ತಾರೆ. ಕೈಂಡ್ ಹಾರ್ಟೆಡ್, ಎಲ್ಲರೂ ಕೈಂಡ್ ಹಾರ್ಟೆಡ್. ಡಾಕ್ಟರ್ಸ್ ಆರ್ ಆಲ್ ಕೈಂಡ್ ಹಾರ್ಟೆಡ್ ಓನ್ಲಿ. ಆ ಕೈಂಡ್ ಹಾರ್ಟೆಡ್ನೆಸ್ ಇದ್ದರಷ್ಟೇ ನಾವು ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಯು ಆರ್ ಡೀಲಿಂಗ್ ವಿತ್ ದಿ ಲೈಫ್. ಅಲ್ಲಿ ನಿನ್ನ ಮನಸ್ಸು ಬುದ್ಧಿ ಎಲ್ಲ ಕ್ಲೀನ್ ಇರಬೇಕು, ಸ್ವಚ್ಛ ಇರಬೇಕು. ಸ್ವಚ್ಛ ಇದ್ರೇ ನಾವು ಎಕ್ಸಿಕ್ಯೂಟ್ ಮಾಡಿ ಚೆನ್ನಾಗಿ ಮಾಡೋಕ್ಕಾಗತ್ತೆ. ಅವ್ರು ಹಂಗೆ ಅಂದ್ಕೊಂಡ್ರೆ ಅದು ಅದನ್ನೇ ಹೇಳ್ತಾರೆ. ಅವ್ರು ಅಂದ್ಕೊಂಡ್ರೆ ನನ್ನ ಐ ಆಮ್ ವೆರಿ ಹ್ಯಾಪಿ ಪರ್ಸನ್ ಅಷ್ಟೇ. ಅವ್ರು ಹಂಗೆ ಅಂದಿದ್ದಾರೆ ಅಂದರೆ ಒಳ್ಳೇದೇ ಭಗವಂತ. ನಿಮ್ಮ ತಂದೆಯವರ ಹೆಸರಲ್ಲಿ ನೀವು ಒಂದು ಟ್ರಸ್ಟ್ ಕೂಡ ಪ್ರಾರಂಭ ಮಾಡಿದ್ದೀರಿ ಅಂತ ಹೇಳಿದ್ರಿ ಆಗಲೇ. ಅದ್ರ ಥ್ರೂ ಏನಾದರೂ ನೀವು ಉಚಿತ ನೇತ್ರ ತಪಾಸಣೆ ಅಥವಾ ಶಸ್ತ್ರಚಿಕಿತ್ಸೆ ಈ ರೀತಿಯಾಗಿದ್ರು ಹಮ್ಮಿಕೊಂಡಿರೋದು? ಈ ಎವ್ರಿ ಜನವರಿ 31 ನಮ್ಮ ತಂದೆಯವ್ರದ್ದು ಪುಣ್ಯತಿಥಿ ಇರುತ್ತೆ. ಹಾಂ ಸರ್. ಈ ಮಂತ್ 28th ನಾವು ಒಂದು ಕ್ಯಾಂಪ್ ಮಾಡ್ತಾ ಇದ್ವಿ. ನಾವು ಡಿಸೈಡ್ ಮಾಡಿಲ್ಲ ಊರು ಯಾವುದಂತ, ಯಾವ್ದು ಸ್ಥಳ ಅಂತ. ಇದು 13th ಐ ಕ್ಯಾಂಪ್ ಇದು ಮಾಡೋದು, 13ನೇದು. 12 ಕ್ಯಾಂಪ್ನಲ್ಲಿ ಒಂದು ಸುಮಾರು 500ರಿಂದ 550 ಐ ಸರ್ಜರೀಸ್ನ ನಾವು ಮಾಡಿದ್ವಿ ಆಲ್ರೆಡಿ. ಅಂದ್ರೆ ಶಸ್ತ್ರಚಿಕಿತ್ಸೆ ಸರ್ಜರೀಸ್ ಪೊರೆ ಬಂದಿದೆಲ್ಲ ಅವ್ರದ್ದು. ಇದು ನಾವು ಹಾಸ್ಪಿಟಲಲ್ಲೇ ಮಾಡ್ತೀವಿ, ಇಲ್ಲೇ ಸ್ಕ್ರೀನಿಂಗ್. ಹಳ್ಳಿ ವಿ ಟಾರ್ಗೆಟಿಂಗ್ ಓನ್ಲಿ ರೂರಲ್ ಏರಿಯಾಸ್ ಇನ್ ಸಿನ್ನೂರು ತಾಲೂಕು. ಅದೆಲ್ಲದೂ ಉಚಿತ ಸರ್? ಎಲ್ಲ ಉಚಿತ. ಇವನ್ ಬಸ್ ಟ್ರಾನ್ಸ್ಪೋರ್ಟೇಷನ್, ಫುಡ್, ಬ್ರೇಕ್ಫಾಸ್ಟ್ ವಿತ್ ದಿ ಹೆಲ್ಪ್ ಆಫ್ ಅವರ್ ಫ್ರೆಂಡ್ಸ್. ಸರ್ಜಿಕಲಿ ನಾವು ಮಾಡ್ತೀವಿ ಹಾಸ್ಪಿಟಲ್ದವರು. ಮಿಕ್ಕಿದ್ದು ಮಿಸ್ಲೇನಿಯಸ್ ಬಸ್ ಟ್ರಾನ್ಸ್ಪೋರ್ಟ್ ಆಯಿತು, ಫುಡ್ ಆಯಿತು, ಅಡ್ವರ್ಟೈಸ್ಮೆಂಟು, ಅಲ್ಲಿ ಆರ್ಗನೈಸ್ ಮಾಡೋದೆಲ್ಲ ನಮ್ಮ ಫ್ರೆಂಡ್ಸ್ ಮಾಡ್ತಾರೆ. ಅವರೆಲ್ಲ ಸಪೋರ್ಟ್ ನಮಗಿದೆ. ಇಂದಿನ ಯುವ ಪೀಳಿಗೆ ಮಾಧ್ಯಮನೋ ಅಥವಾ ಇನ್ನಿತರೆ ವಿಷಯಗಳು ಹಿಂದೆನೇ ಬೀಳ್ತಾ ಇದೆ. ಹಾಗಾಗಿ ಈ ಇಂದಿನ ಯುವ ಪೀಳಿಗೆಗೆ ನಿಮ್ಮ ಸಂದೇಶ ಏನಿದೆ ಸರ್? ಈಗ ಆಫ್ಟರ್ ಗೊನ್ನಿಂಗ್ನೂ ಪ್ರಾಜೆಕ್ಟ್ ಮುಗಿದ್ಮೇಲೆ ತುಂಬ ಕಾಲೇಜ್ನಲ್ಲಿ ನಾನು ಕರೆಸಿದ್ದಾರೆ ಮಾತಾಡಲಿ ಅಂತ. ಹಾಂ ಸರ್. ನಾವು ಯೂತ್ಸ್ ಇದ್ದಾಗ ನಮಗೆ ಏನಂತಿದ್ರು ಮನೇಲಿ, ಚೆನ್ನಾಗಿ ಓದಪ್ಪ ಅಂತಿದ್ರು ಅಷ್ಟೇ. ಬಟ್ ಈಗ ಓದೋದು ಕ್ರೈಟೀರಿಯಾ ಇಲ್ಲ. ಈಗ ಓದೋದು ಲಾಸ್ಟ್. ಈಗ ಕಾಲೇಜ್ ಡಿಗ್ರಿ ಹುಡುಗರಿಗೆ ಏನು ಇರಬೇಕಂಬುದು ಕಲಿಸ್ಬೇಕಷ್ಟೆ. ನಾನು ಏನು ಹೇಳ ಬಯಸ್ತೇನೆ ಅಂದರೆ, ವಿ ಶುಡ್ ಬಿ ಎ ಗುಡ್ ಸಿಟಿಜನ್ ಆಫ್ ಇಂಡಿಯಾ. ಒಳ್ಳೆಯ ನಾಗರಿಕತೆ ಬರಬೇಕು ನಮಗೆ. ಅದು ಮನೆ ತಂದೆ ತಾಯಿಯಿಂದ ಕಲಿಬೇಕು, ಸಮಾಜದಿಂದನೂ ಕಲಿಬೇಕು. ಭಾಳ ಬ್ಯಾಡ್ ಹ್ಯಾಬಿಟ್ಸ್ಗೆ ಅಡಿಕ್ಷನ್ ಆಗಬಾರ್ದು. ಓಕೆ. ಫುಲ್ ಅಡಿಕ್ಷನ್ ಆಗಿ. ಆ್ಯಂಡ್ ವರ್ಸ್ಟ್ ಈಸ್ ನೆಟ್ ಆ್ಯಂಡ್ ಮೊಬೈಲ್ಸ್. ಓಕೆ. ನಾವು ಅದರಲ್ಲೇ ಕಾಲ ಜಾಸ್ತಿ ಕಳೀತಾರೆ ನಮ್ಮ ಯುವಕರು. ನಾನು ಯೂಸ್ ಮಾಡ್ತೀವಿ, ಎಲ್ಲರೂ ಯೂಸ್ ಮಾಡ್ತಾರೆ. ದಟ್ಸ್ ಎ ವೆರಿ ಗುಡ್ ಇನ್ಫಾರ್ಮೇಟಿವ್. ಬಟ್ ಅದು ಇಂಪಾರ್ಟೆಂಟ್ ಟೈಮಿಂಗ್ ಇಟ್ಟು ಮಾಡ್ಬೇಕು ಅದನ್ನೆಲ್ಲ. ರಾತ್ರಿ ನಮ್ಮ ಹತ್ರ ಪೇಷಂಟ್ಸ್ ಬರ್ತಾರೆ, ಕಣ್ಣು ಉರಿರಿ ಹೆಡ್ಡೇಕ್ ಅಂತಾರೆ. ಫಸ್ಟ್ ನಂದು ಕ್ವಶನ್ ಏನಂದರೆ, ಎಷ್ಟು ಗಂಟೆ ತನಕ ಮೊಬೈಲ್ ನೋಡ್ತೀವಿ ಅಂತ. ದೇ ಸೆ 2 o'clock ಗೇಮ್ಸ್ ಆಡ್ತೀವಿ, ಹಂಗೆ ಆಡ್ತೀವಿ ಅಂತ. ಅವೆಲ್ಲ ಅನ್ನೆಸೆಸರಿ. ವಿ ಆರ್ ಟೇಕಿಂಗ್ ಬರ್ಡನ್ಸ್, ಹೆಲ್ತ್ ಇಶ್ಯೂಸ್ ಪ್ರಾಬ್ಲಮ್ ಆಗ್ತಾ ಇದೆ. ಗ್ರ್ಯಾಜುಯೇಷನನ್ನು ಮಾಡಬೇಕು, ಏನೇನು ಮಾಡಬೇಕು. ಅವ್ರು ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ನೀವು. ಸರ್, ಒಳ್ಳೆ ಸಿಟಿಜನ್ಶಿಪ್, ನಾಗರಿಕತೆ ಕ್ವಾಲಿಟೀಸ್ ಬಂದಪ್ಪ ಅಂದರೆ ತಾನೇ ಕಲಿಸ್ಬಿಡುತ್ತೆ.
ನನ್ನ ತಂದೆ ತಾಯಿನ ಹೆಂಗೆ ಇಟ್ಕೊಬೇಕು, ನನ್ನ ರಿಲೇಟಿವ್ಸ್ನ ಹೆಂಗೆ ಮಾಡ್ಕೊಬೇಕಂತೇಳಿ ಆ ಜವಾಬ್ದಾರಿ ಬರಬೇಕು ನೋಡಿ. ಇರೆಸ್ಪೆಕ್ಟ್ ಆಫ್ PhD ಮಾಡಿದ್ನೋ ಡಾಕ್ಟ್ರು ಮಾಡ್ಯಾನೋ, ದಟ್ ಈಸ್ ನಾಟ್ ಆಲ್ ಎಸೆನ್ಷಿಯಲ್. ವಿ ನೀಡ್ ಅ ಮಿನಿಮಮ್ ನಾಲೆಜ್, ವರ್ಕ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಪೇರೆಂಟ್ಸ್. ಈಗ ನಿಮ್ಮ ಪ್ರಕಾರ ಅವರಿಗೆ ಸ್ವತಃ ಜವಾಬ್ದಾರಿ ಬಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಇವೆಲ್ಲ ಅಂಶಗಳು ಇಂದಿನ ಶಿಕ್ಷಣ ಮಾಧ್ಯಮದಲ್ಲಿ ನೈತಿಕತೆಯನ್ನು ಎತ್ತಿ ಹಿಡಿತಕ್ಕಂಥ ಅಂಶಗಳು ಏನಾದರೂ ನಿಮಗೆ ಕಂಡು ಬಂದಿದೆನಾ, ಅಥವಾ ಅದರಲ್ಲಿ ಏನಾದರೂ ಇಂಪ್ಲಿಮೆಂಟ್ ಮಾಡಬೇಕಾ? ಈಗ ಸ್ವಲ್ಪ ಹುಡುಗರು ರ್ಯಾಂಕ್ಸ್ ತೊಗೊಂಡ್ರು, ಜಾಬ್ ಸಿಕ್ತಂತ, ಅದು ಎದರಿಂದ ಬಂದಿದೆ? ಒಳ್ಳೆ ಟೀಚರ್ಸ್ ಇದ್ದದಕ್ಕೋಸ್ಕರ ಬಂದಿದೆ. ಅದು ಎಲ್ಲರೂ ಬ್ಯಾಡ್ ಇರಲ್ಲ. ಈಗ ನಾವು ಯಾವಾಗಲೂ ನೋಡಿ 70% ಚೆನ್ನಾಗಿದ್ದಾರಪ್ಪ. 70% ಯಾಕೆ ಚೆನ್ನಾಗಿದ್ದಾರೆ ಅಂದರೆ ಫ್ಯಾಕಲ್ಟಿಯಿಂದನೇ ಚೆನ್ನಾಗಿರ್ತಾರೆ. ಇನ್ನು 30% ರಿಸೀವರ್ದು ತಪ್ಪದು. ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ನಾವು ರಿಸೀವ್ ಮಾಡ್ಬೇಕು, ಅದನ್ನ ಅಷ್ಟೇ. ಇನ್ನು ಇಂಪ್ರೂವ್ಮೆಂಟ್ ಅನ್ನೋಕ್ಕೇನು, ಅದು ಹಂಗೆ ಆನ್ ಗೋಯಿಂಗ್. ಅದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಸ್ ಇನ್ ಇನ್ಫಿನಿಟಿ. ವಿ ಕಾಂಟ್ ಸ್ಟಾಪ್. ಇದಾಗ್ಬಿಟ್ರೆ ಎಜುಕೇಷನ್ ಮುಗೀತು, ಕಲಿಯೋದು ಹೊಸ ಟ್ರೆಂಡ್ಸ್ ಏನು ಬೇಕಾದ್ರೆ ಇಟ್ಸ್ ಅನ್ ಆನ್ ಗೋಯಿಂಗ್ ಪ್ರೋಸೆಸ್. ಸಬ್ಜೆಕ್ಟ್ಗಿಂತ ಹೌ ಟು ಲೀಡ್ ಲೈಫ್ ಎಂಬುದು ಕಲಿಸ್ಬೇಕಂತ ನಂದು. ಈಗ ನಮ್ಮ ಮೆಡಿಕಲ್ ಪ್ರೊಫೆಷನ್ ಇದೆ, ಎಲ್ಲ ಓದಿ ಬರ್ತೀವಿ, ಪೇಷಂಟ್ ಜೊತೆಗೆ ಹೆಂಗೆ ಮಾತಾಡ್ಬೇಕನ್ನೋದು ಸಬ್ಜೆಕ್ಟ್ ಇಲ್ಲ. ಹೌದು ಸರ್. ಒಂದು ಅಟ್ಲೀಸ್ಟ್ 10 pages ಸಬ್ಜೆಕ್ಟ್ ಇಲ್ಲ ನಮಗೆ. ಹೌ ಟು ಡೀಲ್ ವಿತ್ ದಿ ಪೇಷಂಟ್, ದಟ್ ಇಸ್ ರ್ಯಾಪೋ ಏನಿದೆ ಪೇಷಂಟ್ ಆ್ಯಂಡ್ ಡಾಕ್ಟರ್, ಅದ್ರದ್ದು ಒಂದಿಲ್ಲ. ಇಟ್ ಕಮ್ಸ್ ಓನ್ಲಿ ಬೈ ಎಕ್ಸ್ಪೀರಿಯನ್ಸ್. ಎಷ್ಟೋ ಜನ ಬ್ರಿಲಿಯಂಟ್ ಡಾಕ್ಟರ್ಸ್ ದೇ ಆರ್ ಫೇಲ್ಡ್ ಇನ್ ಎಕ್ಸಿಕ್ಯೂಷನ್ ಆಫ್ ದೇರ್ ನಾಲೆಜ್. ಪೇಷಂಟ್ ನೋಡೋಕ್ಕಾಗಲ್ಲ ಅವರಿಗೆ. ಅಂದರೆ ಪೇಷಂಟ್ ನೋಡ್ತಾರೆ, ಡಯಾಗ್ನೋಸ್ ಮಾಡ್ತಾರೆ, ಈ ಪ್ರಾಬ್ಲಮ್ ಐತೆ ಅಂತ ಹೇಳಕ್ಕೆ ಕಷ್ಟ ಅವ್ರಿಗೆ. ಅಂದರೆ ನಿಮ್ಮ ಪ್ರಕಾರ ಪ್ರಾಯೋಗಿಕವಾಗಿರ್ತಕ್ಕಂಥ ಅಂಶಗಳು ಇನ್ನೂ ಜಾಸ್ತಿ ಇಂಪ್ಲಿಮೆಂಟ್ ಮಾಡಬೇಕು. ಮೇನ್ ನೀನು ಲಾಸ್ಟ್ ನಾವು MBBS ಮುಗಿದ್ಮೇಲೆ ಹೆಂಗೆ ಪ್ರಾಕ್ಟೀಸ್ ಹೆಂಗಿರುತ್ತೋ ಅದನ್ನ ಅಲ್ಲಿ ನಡಿಬೇಕಾದ್ರೆ. ಹಾಂ ಸರ್, ಅದೊಂದು ಸಿಲೆಬಸ್ ಇದೆ, ಅದೊಂದು ಕೋರ್ಸ್ ಕೂಡ ಆದರೂ ಚಿಂತೆ ಇಲ್ಲ. ಕೋರ್ಸ್ನೂ ಆದರೂ ಒಳ್ಳೇದು. ಒಂದು ಕ್ಲಾಸ್ ತೊಗೊಂಡ್ರೆ ನಡೀತದೆ. ಅದು ರ್ಯಾಪೋ ಬರಬೇಕು. ನಮ್ಮ ಪೇಷಂಟ್ ಜೊತೆಗೆ ಮಾತಾಡೋದೇ ಕಲ್ತಿಲ್ಲ ನಾವು. ಅದನ್ನ ಕಲಿಸ್ಬಿಟ್ರೆ 100% ಪ್ರೊಫೆಷನ್ ಆಗ್ತದೆ. ಸರ್, ಸ್ವಚ್ಛತೆ ಅಂದರೆ ನಿಮ್ಮ ಅಭಿಪ್ರಾಯ ಏನು? ಯಾವ ರೀತಿ ಇದನ್ನು ನೀವು ಎಕ್ಸ್ಪ್ಲೇನ್ ಮಾಡಬಲ್ಲಿದೆ? ಸ್ವಚ್ಛತೆ ಡೆಫಿನೇಷನ್, ದೇರ್ ಆರ್ 2 definitions. ನಾನು ಈಗ ಇನ್ಸ್ಟಂಟೇನಿಯಸ್ ಬಂದಿದೆ ಉತ್ತರ. ಇದು ಒಂದು ಕಣ್ಣಿಗೆ ಕಾಣೋದು, ಒಂದು ಕಣ್ಣಿಗೆ ಕಾಣಲಾರದು. ವಿಸಿಬಲ್ ಆ್ಯಂಡ್ ಇನ್ವಿಸಿಬಲ್. ವಿಸಿಬಲ್ ಸ್ವಚ್ಛತೆ ಎಲ್ಲ ಕಣ್ಣಿಗೆ ಕಾಣ, ಮೆಟೀರಿಯಲಿಸ್ಟಿಕ್, ಸ್ಯಾನಿಟೇಷನ್ ಇಲ್ಲ, ಡಸ್ಟು, ಅವು ಇಸ್ ಆಲ್ ವಿಸಿಬಲ್ ಥಿಂಗ್ಸ್. ಇನ್ವಿಸಿಬಲ್, ಮನಸ್ಸು ಸ್ವಚ್ಛ ಆಗ್ಬೇಕು ಮೊದಲು, ಆಂತರಿಕವಾಗಿ ಅದು ಸ್ವಚ್ಛ ಆಯ್ತಂತಂದ್ರೆ ಏನು ಕಣ್ಣಿಗೆ ಕಾಣೋ ಎಲ್ಲ ಆಟೋಮೆಟಿಕ್ ಸ್ವಚ್ಛ ಅದು ಹೋಗ್ತಾನೆ ಇರುತ್ತೆ. ಯಾರೋ ಮೋದಿ ಪಾಪ ನಮಗೆ ಮೊದಲು ಗೊತ್ತಿಲ್ಲ ಏನ್ರಿ ಸ್ವಚ್ಛ ಮಾಡ್ಕೊಬೇಕು ನಮ್ಮ ಮನೆ ಅಂತ. ಮೋದಿಯವರೇ ಹೇಳ್ಬೇಕಾ ನಮ್ಗೆ? 3 years ಬ್ಯಾಕ್ ಲಾಂಚ್ ಮಾಡಿದ October 2nd. ಎಷ್ಟು ಎಫೆಕ್ಟಿವ್ ಆಯ್ತದು? ಹೌದು, ಅವ್ರು ಬಂದಾಗಿನಿಂದ ಎಲ್ಲ ರಾಜಕಾರಣಿಗಳು ಪೊರಕೆ ಹಿಡಿದ್ರು, ಎಲ್ಲ ಜನಪ್ರತಿನಿಧಿಗಳು ಪೊರಕೆ ಹಿಡಿದ್ರು, ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳು ಎಲ್ಲರೂ ಪೊರಕೆ ಹಿಡಿದ್ರು. ಮೊದಲು ಗೊತ್ತಿದ್ದಿಲ್ಲ ಇವರಿಗೆ. ನಮ್ಮ ತಾಯಿ ಕೇಳ್ಬೇಕು ನಾನು, ಸ್ವಚ್ಛತೆ ಇದೆ ಅಂತ ಬ್ಯೂಟಿಫುಲ್ ಡೆಫಿನೇಷನ್ ಕೊಡ್ತಾ ಎಷ್ಟು ನೀಟಾಗಿ ಮೊದಲೆಲ್ಲ ನಮ್ಮ ಮನೆ ಇಟ್ಟಿದ್ದಾರೆ. ಆ ಸ್ವಚ್ಛತೆ ಇಟ್ಟದಕ್ಕೆ ನಮ್ಮ ಆರೋಗ್ಯ ಇವತ್ತು ಹಿಂಗಿದೆ. ನಿಜ ಸರ್, ಶ್ಯೂರ್. ಸಮ್ ಎಂಡಮಿಕ್ ಮೊನ್ನೆ ಡೆಂಗು ಏನು ಬಂದಿತ್ತು ಅಂಥದ್ದು ಯಾವಾಗ ಬಂದು ಸತ್ತೋಗ್ಬಿಡೋರು ಎಲ್ಲರೂ. ಪ್ಲೇಗ್ ಗೀಗ್ ಬಂದೆಲ್ಲ ಆ ಸ್ವಚ್ಛ ಅವತ್ತು ಇಟ್ಟಿದ್ದು ಸಲ ನಾವು ಇವತ್ತು ಹಿಂಗದೀವಲ್ಲ. ಸೊ ನಾವು ನೆಕ್ಸ್ಟ್ ನಮ್ಮ ಜನ್ರೇಷನ್ಗೆ ಫಸ್ಟ್ ಮನಸ್ಸು ಸ್ವಚ್ಛ ಆಗ್ಬೇಕು ನೋಡ್ರಿ, ಅಲ್ಲಿ ಬರ್ಬೇಕು ನೋಡಿ. ಫಸ್ಟ್ ನಾವೇನಂತೀವಿ, ಪೇರೆಂಟ್ಸ್ ಮನೆಯಿಂದನೇ ಸಂಸ್ಕಾರ ಬರ್ಬೇಕಂತ ಹೇಳ್ತೀವಿ. ಹೊರಗಡೆ ಏನು ಕಲಿಯೋಕ್ಕಾಗುತ್ತೆ? ಹೊರಗಡೆ ತೋರಿಕೆಗಾಗುತ್ತೆ, ಮನೆಯಿಂದನೇ ಕಲಿಬೇಕಲ್ಲ. ಸ್ವಚ್ಛತೆ ಅಂದರೆ ಹಿಂಗೆ ನೋಡಿ ಸರ್, ಅಕಾರ್ಡಿಂಗ್ ಟು ಮೀ ದೇರ್ ಆರ್ 2, ವಿಸಿಬಲ್ ಆ್ಯಂಡ್ ಇನ್ವಿಸಿಬಲ್. ಹೊರಗಡೆ ಮನೇಲಿ ಏನು ಕಾಣ್ತಿದ್ದೀವಿ ವಿಸಿಬಲ್. ಇನ್ವಿಸಿಬಲ್ ಅಂದರೆ ನನ್ನ ಮನಸ್ಸು, ಪ್ರತಿಯೊಬ್ಬ ಮನುಷ್ಯನ ಹತ್ರ ಎರಡೂ ಇದೆ. ಒಳಗಿಂದ ಆಗಬೇಕು. ನೀವು ಹೇಳಿದಾಗ ಆಂತರಿಕಿಂದ ನಾವು ಕ್ಲೀನ್ ಆದರೆ ಹೊರಗಿಂದ ಬಾಯಿ ಆಟೋಮೆಟಿಕ್ ಸ್ವಚ್ಛ ಆಗುತ್ತೆ. ಆಂತರಿಕಿಂದ ಆಗೋದು ಟಫ್. ಸಾರ್ವಜನಿಕರಿಗೆ ವೈದ್ಯರಾಗಿ ನೀವು ನೀಡುವ ಆರೋಗ್ಯ ಹಾಗೂ ವಿಶೇಷವಾಗಿ ಕಣ್ಣಿನ ಕಾಳಜಿ ಬಗ್ಗೆ ಒಂದು ಸಲಹೆಗಳು ಏನಿದ್ದಾವೆ? ಆ್ಯಸ್ ಎ ಕಣ್ಣಿನ ಸ್ಪೆಷಲಿಸ್ಟ್ ಆಗಿ ನಾನು ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಎಲ್ಲ ಜನರಿಗೆ ಅಂತಂದರೆ, ನಿಮ್ಮ ಮಗು ರೈಮ್ಸ್ ಹೇಳಕ್ಕೆ ಯಾವಾಗ ಸ್ಟಾರ್ಟ್ ಮಾಡುತ್ತೆ, ಐ ಮೀನ್ 5 years 5.5 yearsನಲ್ಲಿ ಫಸ್ಟ್ ಈಸ್ ಕಣ್ಣು ಎಕ್ಸಾಮಿನೇಷನ್ನು, ಡೆಂಟಲ್ ಎಕ್ಸಾಮಿನೇಷನ್ ಎರಡೂ ಮಾಡಿಸ್ಬೇಕು. ಐ ಆ್ಯಂಡ್ ಡೆಂಟಲ್. ಸಿಟೀಸ್ನಲ್ಲೆಲ್ಲ ವಿತೌಟ್ ಐ ಸ್ಪೆಷಲಿಸ್ಟ್ ಸರ್ಟಿಫಿಕೇಟ್ ಇಲ್ಲಾಂದರೆ ಅಡ್ಮಿಷನ್ಸ್ ಇಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ಗೆ. ಅದು ಬರಬೇಕು. ಅಂದರೆ ಎಷ್ಟೋ ರಿಫ್ರಾಕ್ಟಿವ್ ಎರರ್ಸು
ಈಗ ಕಣ್ಣಿಗೆ ನಾವು ಚಸ್ಮಾ ಹಾಕೊಂತೀವಿ, ಅದು ಹೆರಿಡಿಟರಿ ಅದು ಆ್ಯಕ್ಚುಲಿ ಸ್ವಲ್ಪ ರೀಸನ್ಸ್ 30% ಇಸ್ ಹೆರಿಡಿಟರಿ, 30%. ಅದನ್ನು ನಾವು ಇಮಿಡಿಯೇಟಾಗಿ 6 ವರ್ಷಕ್ಕೆ ಡಿಟೆಕ್ಟ್ ಮಾಡಿದರೆ ವಿ ಕ್ಯಾನ್ ಗಿವ್ ಗ್ಲಾಸಸ್. ಅವನ ವಿಷನ್ನ ತುಂಬ ಕ್ವಾಲಿಟಿಯಾಗಿ ಇಟ್ಕೊಬೋದು ಲೈಫ್ ಲಾಂಗ್. ಫಸ್ಟ್ ಮಕ್ಕಳನ್ನ ರೈನ್ ಸ್ಟಾರ್ಟ್ ಕಣ್ಣು ತೊಂದರೆ ಇದ್ರೇ ಹೋಗ್ಬೇಕಂತಿಲ್ಲ, ಸುಮ್ಮನೆ ಜನರಲ್ ಚೆಕಪ್ಗೆ ಫಸ್ಟ್ ಕಣ್ಣು ತೋರಿಸ್ರಿ 6 ಇಯರ್ಸಿಗೆ. 6 ಇಯರ್ಸ್. ಹಾಂ ಸರ್. ಯಾವುದೇ ಕಾರಣಕ್ಕೂ ನಿಮ್ಮ ಕಣ್ಣು ಯಾವಾಗ ಬ್ಲರ್ ಆಯ್ತು ಅಂದರೆ ಯು ಕನ್ಸಲ್ಟ್ ಎ ಡಾಕ್ಟರ್. ಆ್ಯಂಡ್ ಥರ್ಡ್ ಇಂಪಾರ್ಟೆಂಟ್ ಅಂದರೆ ಫುಡ್ಡಿಂದು. ಅದು ಅಂತಾರೆ ಅದು ತಿನ್ಬೇಕು ಇದು ತಿನ್ಬೇಕಂದ್ರೆ ಸೀಸನಲ್ ಫ್ರೂಟ್ಸ್ ತಿನ್ನಿ. ನಿಮ್ಮ ಊರಲ್ಲಿ ಸಿಂಧನೂರಿನಲ್ಲಿ ಯಾವ ಸೀಸನ್ಗೆ ಏನು ಫ್ರೂಟ್ ಬರುತ್ತೆ ಆ ಫ್ರೂಟ್ ತಿನ್ನಬೇಕು. ಎಲ್ಲ ಫ್ರೂಟ್ಸು ಎಲ್ಲ ಆರ್ಗನ್ಸ್ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ ಅಂತ ಫ್ರೂಟ್ಸ್ ತಿನ್ನಬೇಕು. ಸ್ಟೂಡೆಂಟ್ಸಿಗೆ ಏನಂತಂದರೆ ವೆಂಟಿಲೇಷನ್ ಚೆನ್ನಾಗಿರಬೇಕು, ಓದಲಿಕ್ಕೆ ಬ್ರೈಟ್ನೆಸ್ ಇರಬೇಕು, ಗಾಳಿ ಇರಬೇಕು, ಅಂಥ ರೂಮ್ನಲ್ಲಿ ಓದಬೇಕು. ನಾವು ನೈಟ್ ಅವರ್ಸು ಆಫ್ಟರ್ 8 ಆಫ್ಟರ್ 9 ಮೊಬೈಲ್ ಕಮ್ಮಿ ಯೂಸ್ ಮಾಡಬೇಕು. ಯು ಯೂಸ್ ಮೊಬೈಲ್ ಓನ್ಲಿ ಫಾರ್ ಸ್ಪೀಕಿಂಗ್, ಮಾತಾಡಲಿಕ್ಕೆ ಅಥವಾ ಕೇಳಿಸ್ಕೊಳ್ಳೋಕ್ಕಷ್ಟೇ ಮೊಬೈಲ್ ಯೂಸ್ ಮಾಡಿರಿ. ಬೇರೆ ಯಾವುದೇ ಕಾರಣಕ್ಕೂ ನೆಟ್ ಓಪನ್ ಮಾಡಿ ಸರ್ಚ್ ಮಾಡೋದಾಯಿತು ಅಂದರೆ ಲಿಟ್ರೇಚರ್ಸ್ನ ಹುಡುಕಿ ಮಾಡೋದು ಅವನ್ನೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡ್ರಿ. ಅದು 2 ವರ್ಷ 3 ವರ್ಷ ಏನೂ ಅನಿಸಲ್ಲ ನಿಮಗೆ. ಆಫ್ಟರ್ 5-6 ಇಯರ್ಸ್ನಲ್ಲಿ ಕಣ್ಣು ಡ್ರೈ ಆಗುತ್ತೆ, ನಮ್ಮದು ಸ್ವಲ್ಪ ಸ್ಲೀಪ್ಲೆಸ್ ಆಗುತ್ತೆ, ನಿದ್ದೆ ಬರಲ್ಲ, ಹೆಡ್ಏಕ್ಸ್ ಬರುತ್ತೆ. ಹಾಗಾಗಿ ನೈಟ್ ಯೂಸ್ ಕಮ್ಮಿ ಮಾಡಿರಿ. ಆಫ್ಟರ್ 40 ಇಯರ್ಸ್ ಪ್ರತಿಯೊಬ್ಬರು ಕಣ್ಣು ಟೆಸ್ಟ್ ಮಾಡಿಸ್ಕೊಳ್ರಿ. ಮತ್ತು ಸಕಮ್ಸ್ಟೆನ್ಸಸ್ ದೀಪಾವಳಿ ಆಯಿತು, ಕ್ರ್ಯಾಕರ್ಸ್ ಇಂಜುರೀಸ್ ಆಗ್ತಾವೆ, ಅದನ್ನ ಅವಾಯ್ಡ್ ಮಾಡಬೇಕು ಕ್ರ್ಯಾಕರ್ಸ್ನ ಅಂಥೇಳಿ. ಆ್ಯಸ್ ಎನ್ ಐ ಸ್ಪೆಷಲಿಸ್ಟ್ ಇಷ್ಟು ಗೈಡ್ ಮಾಡ್ಬೋದು ನಾನು. ರೆಸ್ಟ್ ಎಲ್ಲರೂ ಕಣ್ಣು ಚೆನ್ನಾಗಿ ಇಟ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಮೇನ್ ನಮಗೆ ಮೊಬೈಲ್ಸ್ ಬಂದಾಗಿಂದನೇ ನಮ್ಮ ಕಣ್ಣು ಪ್ರಾಬ್ಲಮ್ ಜಾಸ್ತಿ ಆಗಿದೆ ನಮಗೆ. ಕಣ್ಣು ಚೆನ್ನಾಗಿ ಇಟ್ಕೊಳ್ರಿ. ಮತ್ತು ಬೇರೆ ಅಂಗಾಂಗಗಳು ಕೂಡ ಇಂಪಾರ್ಟೆಂಟೇ ನಮಗೆ. ಎಲ್ಲ ಹಾರ್ಟು, ಈ ಸಿನ್ನೂರಿನಲ್ಲಿ ತುಂಬ ಹೆಲ್ತ್ ಅವೇರ್ನೆಸ್ ತುಂಬ ಬರ್ತಾ ಇದೆ. ಜನರು ತುಂಬ ಜನ ವ್ಯಾಯಾಮಕ್ಕೆ ಹೋಗ್ತಾ ಇದ್ದಾರೆ, ಬೆಳಗ್ಗೆ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಅಲ್ಲಿ PWD ಕ್ಯಾಂಪು ಕೆರೆಗೆಲ್ಲ ಇಟ್ಸ್ ಎ ಗುಡ್ ಅಟ್ಮಾಸ್ಫಿಯರ್ ಆ್ಯಂಡ್ ಗುಡ್ ಮೂಮೆಂಟ್ ಇದೆ ನಮ್ಮ ಸಿನ್ನೂರು ತಾಲೂಕಿನಲ್ಲಿ ಆಗ್ತಾ ಇರೋದು. ದಿ ಮೇಜರ್ ಪ್ರಾಬ್ಲಮ್ ಇಸ್ ಇಟ್ ರೈಸ್. ಆ್ಯಸ್ ಎ ಡಾಕ್ಟ್ರಾಗಿ ನಾನು ಹೇಳೋಕ್ಕೆ ಇನ್ನೊಂದು ಏನು ಇಷ್ಟಪಡ್ತೀನಿ ಅಂತಂದರೆ, ನಾವು ಬೆಳೆಯುವಂಥ ಭತ್ತದ ಭಾಳ ಪ್ರಾಬ್ಲಮ್ ಇದೆ ಇಲ್ಲಿ. ಇಟ್ಸ್ ಫುಲ್ ಆಫ್ ಕೆಮಿಕಲ್ಸ್, ಪೆಸ್ಟಿಸೈಡ್ಸಿಂದ ಇದೆ. ರೀಸೆಂಟ್ಲಿ 2 months ಬ್ಯಾಕ್ ನಮ್ಮ ರೈಸ್ ಚೈನಾ ಅಥವಾ ಬೇರೆ ಯುರೋಪಿಯನ್ ಕಂಟ್ರೀಸ್ನಲ್ಲಿ ನಮ್ಮ ರೈಸ್ ರಿಜೆಕ್ಟ್ ಆಗಿದೆ. ಈಗ ವಿಶ್ವಸಂಸ್ಥೆಯಿಂದ ರಿಜೆಕ್ಟ್ ಆಗಿದೆ. ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಅಡಲ್ಟ್ರೇಷನ್ ಅನ್ನೋಕ್ಕಿಂತ ಪೆಸ್ಟಿಸೈಡ್ಸ್ ತುಂಬ ಯೂಸ್ ಮಾಡಿಬಿಟ್ಟಿವಿ ನಾವು. 30-35 ಇಯರ್ಸ್ ಹುಡುಗರೆಲ್ಲ ಈಗ ಡಯಾಬಿಟಿಕ್ ಆಗ್ತಾ ಇದ್ದಾರೆ. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ರೈಸ್ ಈಟರ್ಸ್. ನಾವೆಲ್ಲ ರೈಸ್ ಈಟರ್ಸ್ ಜಾಸ್ತಿ. ದಟ್ಸ್ ವೈ ಅದನ್ನೇನು ನಾನು ಏನು ಮಾಡೋಕ್ಕಾಗಲ್ಲ. ಬಟ್ ಯು ಹ್ಯಾವ್ ಸಮ್ ಅದರ್ ಫುಡ್ ಪ್ರಾಡಕ್ಟ್ಸ್, ವೀಟ್, ಪ್ರೋಟೀನ್ಸ್ ಇರೋಂಥ ರಿಚ್ ಇರೋಂಥ ಫುಡ್ ತಿನ್ಬೇಕೆಲ್ಲರೂ. ಹ್ಯಾವ್ ಎ ಗುಡ್ ಹೆಲ್ತ್ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಕೊನೆಯದಾಗಿ ಈ ಎಲ್ಲ ಸಾಧನೆಗೆ, ಈ ಸಾಧನೆ ದೊಡ್ಡದಿರ್ಬೋದು ಸಣ್ಣದಿರ್ಬೋದು, ಸಾಧನೆನೇ. ಇದಕ್ಕೆ ನೀವು ಕೊನೆಯದಾಗಿ ಥ್ಯಾಂಕ್ಸ್ ಅಂದರೆ ಧನ್ಯವಾದಗಳನ್ನು ಯಾರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ನೇಮ್ ಹೇಳೋದು, ಹೆಸರು ಹೇಳೋದು ತುಂಬ ಕಷ್ಟ ಆಗುತ್ತೆ. ಫಸ್ಟ್ ಹಂಗೆ ನೋಡಿದ್ರೆ ಥ್ಯಾಂಕ್ಸ್ ಫಸ್ಟ್ ಗೋಸ್ ಟು ಗೋನಿಂಗ್ನೂರ್ ಪೀಪಲ್. ಯಾಕಂತಂದ್ರೆ ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ರೀ. ಈಗ ನೀವು ಗುಡಿ ಹತ್ರ ಹೋಗ್ತಾ ಇರ್ತೀವಿ, ಒಬ್ಬ ಭಿಕ್ಷುಕ ಬರ್ತಾನೆ, ನಾನು 100 ರೂಪಾಯಿ ಕೊಡೋಕೆ ಹೋಗ್ತೀನಿ ಇಸ್ಕೊಂಡು, ನೀವು 2 ರೂಪಾಯಿ ಕೊಡ್ತೀರಿ, ಇಮಿಡಿಯೇಟ್ ಇಸ್ಕೊತಾನೆ. ಅವಾಗ ನಾನು ಏನಾಗಬಾರ್ದ್ರಲ್ಲಿ ಅಂದರೆ ರಿಸೀವರ್ ಈಸ್ ವೆರಿ ಇಂಪಾರ್ಟೆಂಟ್. ಬನ್ನಿಗ್ನೂರು ಜನ ನಮ್ಮನ್ನು ರಿಸೀವ್ ಮಾಡಿದ್ರಲ್ಲ, ಫಸ್ಟ್ ಥ್ಯಾಂಕ್ಸ್ ಅವ್ರಿಗೆ ಹೇಳ್ಬೇಕು. ನಮಗೊಂದು ಅವಕಾಶ ಕೊಟ್ಟರು, ನಮ್ಮ ಕನಸುಗಳನ್ನ ನನಸು ಮಾಡಿದ್ರು ಅವರು. ನೀವೇನು ಮಾಡ್ಲಿಕ್ಕೆ ಬಂದಿದೆ. ಈಗ ನನಗೆ ನಾನೇ ಅಲ್ಲಿ ಡ್ರಾಪ್ಔಟ್ ಆಗಿದ್ದರೆ, ಆ ಪ್ರಾಜೆಕ್ಟ್ಸಿಂದ ಡ್ರಾಪ್ಔಟ್ ಆಗಿ ವಾಪಸ್ ಸಿಂಧನೂರಿಗೆ ಬಂದಿದ್ರೆ, ನನ್ನ ಲೈಫ್ನಲ್ಲಿ ನಾನು ಪ್ರಾಜೆಕ್ಟ್ಸ್ ತೊಗೊತಾ ಇದ್ದಿಲ್ಲ. ಯಾಕಪ್ಪ ಮಾಡೋದು, ಜನರು ಸರಿಗಿಲ್ಲಪ್ಪ, ಬೇಡ ಮಾಡೋದಂತ. ಬಟ್ ದೋಸ್ ಪೀಪಲ್ ಆಕ್ಸೆಪ್ಟೆಡ್ ಅಸ್. ಬರ್ರಿ ನಾವು ಇದೀವಿ, ನೀವು ಮಾಡಿರಿ ನಮ್ಗೆ ಅಂತೇಳಿ. ಫಸ್ಟ್ ಥ್ಯಾಂಕ್ಸ್ ಗೋಸ್ ಟು ದೋಸ್ ಪೀಪಲ್. ಅವರಿಗೆ ನಾವು ಕೃತಜ್ಞತೆ ಆಗಿರಬೇಕು. ಜನರಿಗೆ ಫಸ್ಟ್ ಸೇವೆ ಮಾಡಲಿಕ್ಕೆ ನಮಗೆ ತೊಗೊಂಡ್ರಲ್ಲ ಅವರು ಅಂತ. ಸೆಕೆಂಡ್ ನನ್ನ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು, ದಾನಿಗಳು, ಡೋನರ್ಸು. ಮತ್ತು ನಾನು ಆ್ಯಕ್ಚುಲಿ ನಾನು ಪ್ರತಿ ಸಾರಿ ಬೇರೆ ಬೇರೆ ಫ್ರೆಂಡ್ಸ್ನ ಕರ್ಕೊಂಡು ಹೋಗ್ತಿದ್ದೆ. ಅವ್ರು ಯಾರೂ ದುಡ್ಡು ಕೊಟ್ಟಿಲ್ಲ ನನಗೆ, ಬಟ್ ಅವ್ರು ದಿನ ಬೆಳಗ್ಗೆ ಪ್ರೇಯರ್ ಮಾಡಿದ್ದಾರೆ, ಭಗವಂತ ಪ್ರಾರ್ಥನೆ ಮಾಡಿದ್ದಾರೆ. ಈ ಡಾಕ್ಟ್ರು ಅವ್ರ ಫ್ರೆಂಡ್ಸ್ ಏನು ಪ್ರಾಜೆಕ್ಟ್ ತೊಗೊಂಡಿದ್ದಾರೆ, ಒಳ್ಳೇದಾಗಬೇಕು ಅವರಿಗೆ, ಆ ಪ್ರಾಜೆಕ್ಟ್ ಸಕ್ಸಸ್ ಆಗಬೇಕು. ಅದು ಆ್ಯಕ್ಚುಲಿ ಬೇರೆ ರೂಪದಿಂದನೂ ನನಗೆ ಬ್ಲೆಸ್ಸಿಂಗ್ಸೇ ನಮಗೆಲ್ಲರಿಗೆ. ಈಗ ಎಲ್ಲರೂ ಯಾರ್ಯಾರು ಮಾಡಿದ್ದಾರೆ ಕೆಲಸ, ಗೈಡೆನ್ಸ್ ಮಾಡಿದ್ದಾರೆ, ವಿಶಸ್ ಕೊಟ್ಟಿದ್ದಾರೆ. ನೀವು ಪೇಪರ್ನವರು, ನಮ್ಮ ಅಶೋಕ್ ಬೆನ್ನೂರ್ ಸರ್ ಆ್ಯಕ್ಚುಲಿ ಈಸ್ ದಿ ಪರ್ಸನ್ ಹೂ ಇಂಟ್ರಡ್ಯೂಸ್ಡ್ ಅವರ್ ಪ್ರಾಜೆಕ್ಟ್ ಟು ಕರ್ನಾಟಕ ಪೀಪಲ್ ಮೀಡಿಯಾದಲ್ಲಿ. ಒಂದು ಗೊನ್ನಿಂಗ್ನೂರಿಗೆ ಡಾಕ್ಟರ್ ಸರ್ಜರಿ ಅಂತ ಏನೋ ಬರೆದಿದ್ರು ಆರ್ಟಿಕಲ್.
ಡಾಕ್ಟರ್ ಸರ್ಜರಿ. ಫಸ್ಟ್ ಶ್ಯಾಮ್ ಬರೆದಿದ್ದು ಈನಾಡು ಪತ್ರಿಕೆಯಲ್ಲಿ. ಆಮೇಲೆ ಅಶೋಕ್ ಬೆನ್ನೂರು ಸರ್ ಕನ್ನಡದಲ್ಲಿ, ವಿಜಯ ಕನ್ನಡದಲ್ಲಿ ಬರೆದ್ರು ಗೌಡ್ರು ಸರ್ಜರಿ. ಗೊನ್ನಿಂಗ್ನೂರಿಗೆ ಗೌಡ್ರು ಸರ್ಜರಿ ಅಂತ ಇನ್ನೊಂದು ನೆನ್ಪಿಟ್ಟಿನ ಅದು ಕ್ಯಾಪ್ಷನ್. ಅವರು ಮಾಡಿದ್ರು, ಪ್ರಚಾರ ಮಾಡಿದ್ಮೇಲೆ ಅದು ಡೋನರ್ಸ್ ಜಾಸ್ತಿ ಆದ್ರು ಅದಕ್ಕೆ. ಇಷ್ಟು ಚಲೋ ಇದೆಲ್ಲಪ್ಪ, ಇದೇನಿದೆ ಅಂತೇಳಿ. ಯು ಬಿಲೀವ್ ಆರ್ ನಾಟ್, ನಮ್ಮ ಶಾಲೆಗೆ ಬೆಂಗಳೂರಲ್ಲಿ ಒಬ್ಬ ಆಟೋ ಓಡಿಸೋನು 500 ರೂಪಾಯಿ ಕೊಟ್ಟಿದ್ದಾನೆ. ಕೊಟ್ರೇಶ್ ಮಾಸ್ಟರ್ಗೆ ಅಕೌಂಟ್ ಮೇಲೆ ಹಾಕಿದ್ದಾನೆ 500 ರೂಪೀಸ್. ಕೂರ್ಗಿಂದ 20,000 ಕಳಿಸಿದ್ದಾರೆ, ಧಾರವಾಡದಿಂದ 5,000 ಕಳಿಸಿದ್ದಾರೆ. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಮೀಡಿಯಾ, ರಂಗನಾಥ್ ಸರ್ ಟಿವಿಯಲ್ಲಿ ಬಂತು, ನಮ್ದು ನಿಮಗೊಂದು ಸಲ ಪೇಪರ್ನಲ್ಲಿ ಬಂತು, ಕನ್ನಡ ಪ್ರಭದಲ್ಲಿ ಕೊಟ್ರೇಶ್ ಹಿರೇಮಠದೇ ಬರ್ದಿದ್ದಾರೆ ಟೀಚರ್ಸ್ ಡೇಗೆ. ಇದೆಲ್ಲ ಬಂದಮೇಲೆ ತುಂಬ ಫಂಡ್ಸ್ ಬಂದಿದೆ ಶಾಲೆಗೆ. ನಮ್ಮ ಫ್ರೆಂಡ್ಸ್ ಒಬ್ರು 1 ಲಕ್ಷ ಕೊಟ್ಟಿದ್ದಾರೆ ಶೌಚಾಲಯ, ಹೊಸ ಶೌಚಾಲಯ ಮಾಡ್ತೀವಿ. ದಟ್ಸ್ ವೈ ಇಟ್ಸ್ ಇದು ಒಬ್ಬರಿಂದ ಆಗೋದು. ಇದು ನೋಡಿ, ಯಾವಾಗಲೂ ಒಳ್ಳೆ ಕೆಲಸ ಅಷ್ಟೇ ಇಷ್ಟು ವೈಡ್ ಸ್ಪ್ರೆಡ್ ಆಗಿ ಪ್ರಪಗಂಡ ಆಗುತ್ತೆ, ಕೆಟ್ಟದಾದರೆ ಆಗಲ್ಲ. ಐ ಸೇ ಥ್ಯಾಂಕ್ಸ್ ಟು ಎವ್ರಿ ಒನ್. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಾಯ ಮಾಡಿದ್ದಾರೆ ಎಲ್ಲರೂ ಸಹಾಯ ಮಾಡಿದ್ದಾರೆ ನಮಗೆ. ಆ್ಯಕ್ಚುಲಿ ಅದು ಇನ್ನೊಂದು ನನಗೆ ಗೊನ್ನಿಂಗ್ನೂರು ಅಂದರೆ ಏನಂತಂದರೆ, ಅದು ಗೊನ್ನಿಂಗ್ನೂರು ಇಂಪ್ರೂವ್ ಆಗಿರ್ಬೋದು, ಬಟ್ ನಾನು ವೈಯಕ್ತಿಕವಾಗಿ ಭಾಳ ಕಲಿತೆ ಗೊನ್ನಿಂಗ್ನೂರಿನಲ್ಲಿ. ನಾವು ಬಡತನ ಅಂದರೆ ಏನಂಬೋದು ಕಲ್ತೀವಿ ನಾವು. ನಮ್ಮ ಅಹಂಕಾರ ಹೋಗ್ಬೇಕು, ಅಹಂಕಾರ ಇದ್ದರೆ ಏನು ಮಾಡೋಕ್ಕಲ್ಲ, ಅಲ್ಲಿ ಕಲ್ತೀವಿ. ಏನ್ರಿ ಒಂದೊಂದು ಗುಡಿಸ್ಲಿ 5-6 ಫೀಟ್ನಲ್ಲಿ ಮಲಗ್ತಾರೆ, ನಮ್ಗೆ ಇಷ್ಟು ದೊಡ್ಡದಿದ್ರೂ ನಿದ್ದೆ ಬರಲ್ಲ, ಅದನ್ನು ಕಲ್ತೀವಿ ನಾವು. ಇಷ್ಟು ಚೆನ್ನಾಗಿದೆಯಲ್ಲ ಇಲ್ಲಿ ಅಂತೇಳಿ. ಇವನ್ ಐ ಯೂಸ್ ಟು ಟೇಕ್ ಮೈ ಚಿಲ್ಡ್ರನ್ ಟು ಗೊನ್ನಿಂಗ್ನೂರ್. ನನ್ನ ಫ್ರೆಂಡ್ಸ್ ಚಿಲ್ಡ್ರನ್ ಕರ್ಕೊಂಡು ಹೋಗ್ತೀವಿ ನಾವು, ನೋಡಿ ಬರ್ರಿ. ಅಲ್ಲಿ ಹ್ಯಾಪಿ ಏನಂತಂದರೆ ಅಲ್ಲಿ ಸಂಸ್ಕಾರ ಬೆಳೆದಿದೆ ಗೊನ್ನಿಂಗ್ನೂರಿನಲ್ಲಿ. ಸರ್ ಶೌಚಾಲಯ, ಗ್ಯಾಸು, ಸೋಲಾರ್ ಇವೆಲ್ಲ ಮೆಟೀರಿಯಲಿಸ್ಟಿಕ್. ಯಾರನ್ನ ಖರೀದಿ ಮಾಡ್ಬೋದು, ಯಾರನ್ನ ಹೋಗಿ ಇನ್ವೆಸ್ಟ್ ಮಾಡ್ಬೋದು, ಬಟ್ ಮನುಷ್ಯನ ಕಲ್ಚರ್ನ ಸಂಸ್ಕೃತಿ ನಾವು ಟ್ಯೂನ್ ಅಪ್ ಮಾಡೋಕ್ಕೆ ಆಗುತ್ತಲ್ಲ, ಅದಕ್ಕಿಂತ ಏನು ನಿಮಗೆ ಫಲ ಯು ಶುಡ್ ನೆವರ್ ಎಕ್ಸ್ಪೆಕ್ಟ್. ದ ಲಾಟ್ ಟು ಲರ್ನ್ ಫ್ರಮ್ ಗೊನ್ನಿಂಗ್ನೂರ್. ಇದು ನಮಗೆ ನಮ್ಮ ಹಾಸ್ಪಿಟ್ಲನ್ನೇ ಉದ್ಧಾರ ಮಾಡಿದ್ದಾರೆ. ಒಟ್ಟಿನಲ್ಲಿ ಗೋಣಿಗೆನೂರಿನ ಗ್ರಾಮಸ್ಥರಿಗೆ ನೀವು ಧನ್ಯವಾದಗಳನ್ನು ಹೇಳ್ತಾರೆ. I salute on behalf of my all friends. I thank ಗೊನ್ನಿಂಗ್ನೂರ್ ಪೀಪಲ್. ಅವಕಾಶ ಕೊಟ್ಟರು ಸರ್ ಅವರು. ಇಲ್ಲಿದ್ರೆ ನನ್ನಂಥವ್ರು ಈಗ ನೋಡಿರಿ, ಅದನ್ನು ನೋಡಿಬಿಟ್ಟು ಶಂಕರಗೌಡ ಅಂತ ಎಲೆಕುಡಿಗಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ 300 ಸ್ಯಾನಿಟೇಷನ್ಸ್ ಕಟ್ಟಿದ್ದಾರೆ ಗೊನ್ನಿಂಗ್ನೂರ್ ಆದಮೇಲೆ. ನಮ್ಮ ಸತ್ಯನಾರಾಯಣ ಶೆಟ್ಟಿ ಆಕ್ಸ್ಫರ್ಡ್ ಪ್ರಿನ್ಸಿಪಲ್, ಅವನು 100 ಶೌಚಾಲಯ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಈಗ ಆಕ್ಸ್ಫರ್ಡ್ ಸತ್ಯನಾರಾಯಣ ಶೆಟ್ಟಿ ಸರ್. NSS ಒಂದು ಹುಡುಗ ಬಂದಿದ್ದ ಕೈರವಾಡಿಗೆ, ಅವನು 60 ಕಟ್ಟಿದ್ದಾನೆ ಸ್ಟೂಡೆಂಟಾಗಿ. ದಿಸ್ ಇಸ್ ಅವರ್ ಮೋಟಿವೇಶನ್ ಅಷ್ಟೇ. ಗೊನ್ನಿಂಗ್ನೂರಿಂದ ಆದಂಥ ಮೋಟಿವೇಶನ್ ಇದೆ. ತುಂಬ ಜನ ಮೋಟಿವೇಟ್ ಆಗ್ತಾರೆ. ಕೊಟ್ರೇಶ್ ಬಂದ ಒಂದು 25-30 ಸ್ಕೂಲ್ಸ್ ಈಗ ತುಂಬ ಇಂಪ್ರೂವ್ ಆಗಿದೆ ಸಿನ್ನೂರು ತಾಲೂಕಿನಲ್ಲಿ, ನೋಡೋಂಥ ಸ್ಕೂಲ್ಸ್ ಆಗಿದೆ. ಇಟ್ಸ್ ಎ ಲರ್ನಿಂಗ್. ಓಕೆ ವೀಕ್ಷಕರೇ, ಇಲ್ಲಿ ತನಕ ಸಾಧಕರ ಪರಿಚಯ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಚನ್ನನಗೌಡ ಪಾಟೀಲ್ ಸರ್ ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡ್ರು. ಅವರ ಒಂದು ಸಾಮಾಜಿಕ ಕಾರ್ಯಮುಖಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು, ಹಾಗೆ ತಮ್ಮ ವೃತ್ತಿ ಇರ್ಬೋದು, ಹಾಗೆ ಒಂದು ಕುಗ್ರಾಮವಾಗಿರ್ತಕ್ಕಂಥ ಗೊನ್ನಿಗೆನೂರನ್ನು ದತ್ತು ತೆಗೆದುಕೊಂಡು ಆ ಬಯಲು ಮುಕ್ತ ಶೌಚಾಲಯ ಇರ್ಬೋದು, ಮತ್ತು ಹೊಗೆ ಮುಕ್ತ ಇರ್ಬೋದು, ಸೋಲಾರ್ ಅಳವಡಿಕೆ ಇರ್ಬೋದು, ಹಾಗೆ ಅಲ್ಲಿರ್ತಕ್ಕಂಥ ಒಂದು ಕುಗ್ರಾಮದಲ್ಲಿರ್ತಕ್ಕಂಥ ಸಣ್ಣ ಒಂದು ಶಾಲೆಯನ್ನು ಪರಿಸರ ಸ್ನೇಹಿ ಶಾಲೆಯನ್ನಾಗಿ ಮಾಡಿದ್ದಾರೆ. ಈ ಎಲ್ಲ ಕೀರ್ತಿ ಕೂಡ ಡಾಕ್ಟರ್ ಚನ್ನನಗೌಡ ಪಾಟೀಲ್ ಸರ್ಗೆ ಸಲ್ಲಬೇಕು. ಇಲ್ಲಿ ತನಕ ನಮ್ಮ ಜೊತೆಗೆ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಕಳೆದಿದ್ದೀರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ದೊಡ್ಡಬಸವರಾಜ್ ಸರ್. ಐ ಥ್ಯಾಂಕ್ V9 ಓನರ್ಗೆ ಮತ್ತು ನಮ್ಮ ಸರ್ ಆದಂಥ ಅಶೋಕ್ ಬೆನ್ನೂರ್ ಸರ್, ಎಲ್ಲ ಫ್ಯಾಕಲ್ಟಿ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಿ. ಐ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅನ್ ಅಪಾರ್ಚುನಿಟಿ. ಗೊನ್ನಿಂಗ್ನೂರ್ ಪ್ರಾಜೆಕ್ಟ್ನ ಗೊನ್ನಿಂಗ್ನೂರ್ ಏನೆಂಬುದು ಹೇಳಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದು ತಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು.